ಹರೇ ರಾಮ. ಶ್ರೋತಾಂಸಿ ಸರ್ವರ್ಷಿ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವಕಣಿಕಾ ಪೀತಾ ಸಕೃದಪಿ ಯೇನ ಮುರಾರಿ ಸಮರ್ಚಾ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಪೂರ್ವಾವಲೋಕನ ನಿನ್ನೆಯಿಂದ ನಡೀತಾ ಇದೆ. ಜೀವಯಾನದ ಹಳೆಯ ಪಾಠಗಳ ಅವಲೋಕನ. ಇವತ್ತೊಂದು ದಿನ ಅದನ್ನು ಇಡೀ ದಿನ ಅದನ್ನೇ ಮಾಡೋಣ. ನಾಳೆಯಿಂದ ಹೊಸ ಪಾಠವನ್ನು ಆರಂಭ ಮಾಡೋಣ. ಮಧ್ಯೆ ಮಧ್ಯೆ ಅವಲೋಕನ ಮಾಡೋಣ. ತುಂಬ ಇದೆ, ಎಲ್ಲವನ್ನೂ ನಾವು ಮುಟ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ನಿನ್ನೆ ಉತ್ತರ ಬದ್ಧರ ಪ್ರಶ್ನೆ ಯಾವ್ದಾದ್ರು ಇದೆಯಾ? ನಿನ್ನೆ ಯಾವುದು ಯಾವುದು ಯಾಗ? ವಿಶ್ವಜಿದ್ಯಾಗ ಅಂತ ಹೇಳ್ತಾರೆ. ಸರ್ವವೇದ ಎಲ್ಲವನ್ನೂ ಕೊಡಬೇಕು ಎನ್ನುವಂಥ ಯಾಗ ಅದು. ಉತ್ತಮೋತ್ತಮವಾಗಿದ್ದು, ಅತಿ ಪ್ರಿಯವಾಗಿದ್ದು ಅದನ್ನೆಲ್ಲ ದಾನ ಮಾಡಬೇಕು. ಅದೆಲ್ಲ ಬಿಟ್ಟು ಯಾಕೋ ಬೇಡದಿರೋ ಗೋವುಗಳನ್ನು ಆತ ದಾನ ಮಾಡ್ತಾ ಇದ್ದಾಗ ನಚಿಕೇತ ಆಕ್ಷೇಪ ಮಾಡಿದ್ದು. ಆಕ್ಷೇಪದ ರೀತಿ ಹೇಗೆ ಅಂದರೆ, ನನ್ನನ್ನು ಯಾರಿಗೆ ಕೊಡ್ತೀಯೇ ಅಂತ. ಯಾಕೆಂದರೆ ಪ್ರಿಯವಾದದನ್ನು ಕೊಡಬೇಕು, ನಾನು ನನಗೆ ಪ್ರಿಯವಾದವನು, ನನ್ನನ್ನು ಯಾರಿಗೆ ಕೊಡ್ತೀಯೇ ಎಂಬುದಾಗಿ ನಚಿಕೇತ ಕೇಳಿದ್ದು. ಕೋಪದಲ್ಲಿ ಯಮನಿಗೆ ನನ್ನನ್ನು ಕೊಡ್ತಾನೆ ಎಂಬುದಾಗಿ ತಂದೆ ಹೇಳಿದ್ದು. ಮತ್ತೆ ಯಾವುದು ಪ್ರಶ್ನೆ ಉತ್ತರ ಬರದೆ ಉಳಿದಿದ್ದು ನಿನ್ನೆ? ಹಾಗಾದರೆ ಇಷ್ಟೆಲ್ಲ ಏನು ಸಾರು, ಸಾಂಬಾರು, ತಂಬಳಿ, ಅನ್ನ, ಚಿತ್ರಾನ್ನ, ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ ಎಲ್ಲ ಇಷ್ಟೆಲ್ಲ ಬಿದ್ದರೂ ಒಂದಷ್ಟು ವಿಷಯಗಳು ಮೇಲೆ ಉಳ್ಕೊಂಡಿದ್ದೇನೆ, ಕೆಳಗಡೆ ಹೋಗಿಲ್ಲ ಅಂತ. ಕೆಲವು ಆದರೂ ಕೆಳಗಡೆ ಹೋಗಿದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ನಿನ್ನೆ ನಮಗೆ. ಆದರೆ ಅನೇಕ ವಿಷಯಗಳು ನಿಮ್ಗೆ ನೆನಪಿದೆ ಅನ್ನೋದು ತುಂಬ ಸಂತೋಷ. ಎಲ್ರಿಗೂ ನೆನಪಿರಬೇಕಾಗಿತ್ತು ಅನ್ನೋದೇ ಒಂದು ಭಾವ. ಪಾಪಿಯ ಕೊನೆ ತುಂಬ ದುಃಖಭೂಯಿಷ್ಠವಾಗಿರುತ್ತೆ ಎಂಬುದನ್ನು ನಿನ್ನೆ ನಾವು ಮಾತಾಡಿಕೊಂಡು, ಶರಣರ ಮಹಿಮೆಯನ್ನು ಮರಣದಲ್ಲಿ ಕಾಣುವಂಥ ಒಬ್ಬ ಮಹಾತ್ಮ ಮಹಾಪುರುಷ ಇದ್ದರೆ ಅವನು ಎಷ್ಟು ದೊಡ್ಡವನು ಅನ್ನೋದು ಅವನ ಕೊನೆಯಲ್ಲಿ ಗೊತ್ತಾಗತ್ತೆ ಅಂತ. ಅವನ ಕೊನೆ ಅಷ್ಟು ಚೆನ್ನಾಗಿರುತ್ತೆ ಅಂತ. ದುಷ್ಟ ದುರಾತ್ಮ ಆದರೆ, ಪಾಪಿ ಆದರೆ ಅವನ ಕೊನೆ ಅಷ್ಟೇ ಭಯಾನಕ. ಕಾಣುವ ಭಯಾನಕತ್ವ ಬೇರೆ, ಕಾಣದಿರುವಂಥದ್ದು ಅಂದರೆ ಆ ಜೀವಯಾನದಲ್ಲಿ ಅವನ ಜೀವ ಈ ಲೋಕವನ್ನು ಬಿಟ್ಟು ಯಮಲೋಕಕ್ಕೆ ಹೋಗುವಾಗ ಏನೆಲ್ಲ ಆಗಬಹುದು, ಆ ಕಾಣದ ಭಾಗ ಇದೆಯಲ್ಲ, ಅಲ್ಲಿ ತುಂಬ 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 ಕಷ್ಟಗಳು, ದುಃಖಗಳು ಇರ್ತವೆ ಅಂತ. ಹಾಗಾಗಿ ನಾವು ಪಾಪ ಮಾಡಬಾರ್ದು, ಮತ್ತು ಒಂದು ವೇಳೆ ಪಾಪ ಮಾಡಿದರೆ ಪಾಪವನ್ನು ಉಳಿಸ್ಕೊಳ್ಬಾರ್ದು, ಪಾಪವನ್ನು ಕಳ್ಕೊಳ್ಬೇಕು ಅಂತ. ಈಗ ನಿಮಗೊಂದು ಪ್ರಶ್ನೆ. ಯಮದೂತರು ಪಾಶವನ್ನು ಹಾಕ್ತಾರೆ ಜೀವಕ್ಕೆ. ಜೀವ ಎಲ್ಲಿರುತ್ತೆ? ಹೃದಯದಲ್ಲಿರುತ್ತೆ ಅಲ್ವಾ? ಹೃದಯ ಅಂದರೆ ಎರಡು. ಹೃದಯ ಅಂದರೆ ಒಂದು ಅಂಗ ಇದೆಯಲ್ಲ, ಆಂಗ್ಲರು ಹಾರ್ಟ್ ಅಂತ ಹೇಳ್ತಾರಲ್ಲ, ಆ ಅಂಗ ಅದಕ್ಕೆ ಹೃತ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಹೃತ್ ಹಾರ್ಟ್ ಅಂತಾಗಿದೆ ಅಲ್ಲಿ ಅವರ ಭಾಷೆಯಲ್ಲಿ. ಅದೇ ಅದು. ಆ ಅಂಗ ಬೇರೆ, ಜ್ಯೋತಿರ್ಮಯವಾಗಿರ್ತಕ್ಕಂಥ ಹೃದಯ ಕಮಲ ಬೇರೆ ಅಂತ. ಈ ಜ್ಯೋತಿರ್ಮಯವಾದ ಹೃದಯ ಕಮಲದಲ್ಲಿ ಅದು ಭೌತಿಕ ಅಲ್ಲ, ಯಂತ್ರಗಳಿಗೆ ಅದು ಸಿಗುವಂಥದ್ದಲ್ಲ. ಹೇಗೆ ಈಗ ಮೂಲಾಧಾರದಿಂದ ಎಲ್ಲ ಚಕ್ರಗಳು ಯಂತ್ರಗಳಿಗೆ ಸಿಗೋದಿಲ್ಲ ನೋಡಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹುತ
ಅನಾಹುತ, ಅನಾಹುತ ಅಲ್ಲ, ಅದು ತಿಳ್ಕೊಳ್ಳೋದಿದ್ರೆ ಅನಾಹುತ. ಈ ಚಕ್ರಗಳು ಹೇಗೆ ನಮಗೆ ಯಂತ್ರಗಳಿಗೆ ನಿಲ್ಕೋದಿಲ್ವೋ ಹಾಗೆ ಆ ಹೃದಯ ಕಮಲ ಕೂಡ ಅದೇ, ಅದು ಒಂದು ಚಕ್ರವೇ ತಾನೆ. ಹೃದಯ ಚಕ್ರ, ಅನಾಹತ ಚಕ್ರ ಯಂತ್ರಗಳಿಗೆ ನಿಲುಕುವಂಥದ್ದಲ್ಲ. ಈ ಹೃದಯ ಎಂಬ ಶರೀರ ಭಾಗ ಯಾವುದಿದೆಯೋ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಆ ಒಂದು ಕಮಲಾಕಾರದ ಒಂದು ಒಂದು ಜ್ಯೋತಿಷ್ ಕೇಂದ್ರ, ಅಲ್ಲಿ ಜೀವ ಇರ್ತಾನೆ, ಪರಮಾತ್ಮನೂ ಇರ್ತಾನೆ ಅಲ್ಲಿ. ಅದು ಮುಖ್ಯವಾಗಿ ಜೀವ ಅಲ್ಲಿರ್ತಾನೆ. ಅಲ್ಲಿ ಅವನ ಕೊರಳಿಗೆ ಪಾಶವನ್ನು ಹಾಕಿ ಯಮದೂತರು ಹೊರಗೆ ಸೆಳೆಯುವಂಥದ್ದು. ಆ ದೇಹಕ್ಕೆ ಯಾತನಾ ದೇಹ ಅಂತ ಹೆಸರು. ಆ ದೇಹಕ್ಕೆ ಯಾಕೆಂದರೆ ಎಷ್ಟು ಯಾತನೆಯಾದರೂ ಕೂಡ ಜೀವ ಹೋಗೋದಿಲ್ಲ, ಹೋಗೋಕ್ಕೇನಿಲ್ಲ, ಹಾಗೆ ಹೋಗೋದಿಲ್ಲ ಅಂತ. ಈಗ ನಿಮ್ಮನ್ನು ಕೇಳೋಕೆ ಹೊರಟಿದ್ದೇನು ಅಂದರೆ, ನಾವು ಸತ್ತ ಮೇಲೆ ಎಷ್ಟು ಸಾರಿ ಯಮಲೋಕಕ್ಕೆ ಹೋಗ್ತಾನೆ ಅಂತ. ವಿಚಿತ್ರ ಪ್ರಶ್ನೆ ಅಲ್ವಾ? ಸತ್ತ ಬಳಿಕ ಜೀವ ಎಷ್ಟು ಬಾರಿ ಯಮಲೋಕಕ್ಕೆ ಹೋಗ್ತಾನೆ ಅಂತ. 2 ಸರಿನಾ? 2 ಬೇರೆ ಬೇರೆ ಯಮಲೋಕನ ಅದೇ ಯಮಲೋಕನೇನಾ? ಏನು ವ್ಯತ್ಯಾಸ? ಸುಧನ್ವ ಧ್ವನಿವರ್ಧಕ ಇರಲಿ ಇಲ್ಲಿ ಹತ್ತಿರದಲ್ಲಿ. ಸರಿ ಇದೆ, 2 ಬಾರಿ ಯಮಲೋಕಕ್ಕೆ ಹೋಗಿ ಬರ್ತಾನೆ ಜೀವ. 1 ಬಾರಿ ಹಾಗೆ ಸುಮ್ಮನೆ ನೋಡ್ಕೊಂಡು ಬರೋದು, ಇನ್ನೊಂದು ಬಾರಿ ಅನುಭವಿಸೋದಕ್ಕೆ ಹೋಗೋದು. ಒಂದು ಕಾಯಂ ನಿವಾಸಕ್ಕೆ 2 ಸರ್ತಿ ಹೋಗುವಂಥದ್ದು. 1ನೇ ಸರ್ತಿ ಕೇವಲ ನೋಡ್ಕೊಂಡು ಬರೋದು. ಅಂದರೆ ಆ ನೋಡ್ಕೊಂಡು ಬರೋದು ಯಾಕೆ ಅಂದರೆ ಅವನಿಗೆ ಅಷ್ಟು ಕಷ್ಟ ಆಗಬೇಕು ಅಂತ, ಅದು ಮನಸ್ಸಿನ ಕಷ್ಟ. ಅದು ಇಷ್ಟೆಲ್ಲ ಅನುಭವಿಸೋಕೆ ಇದೆ ನಾನು ಅಂತ ಗೊತ್ತಾಗಬೇಕು. ಹಾಗಾಗಿ ಅದೆಲ್ಲ ತೋರಿಸ್ಕೊಂಡು ಬರ್ತಾರೆ. ಯಮಲೋಕದ ನರಕಗಳು ಎಷ್ಟು ದಾರುಣವಾಗಿದೆ, ಆ ದಾರಿ ಎಷ್ಟು ಘೋರ ಅನ್ನೋದನ್ನು ಯಮದೂತರು ಆಕಾಶ ಮಾರ್ಗದಲ್ಲಿ ತಗೊಂಡೋಗಿ ತೋರಿಸ್ಕೊಂಡು ಬರ್ತಾರೆ. ಎಷ್ಟು ಹೊತ್ತಿನಲ್ಲಿ? ನೀವಲ್ಲ, ಈ ಆಂಗ್ಲ ಪದ್ಧತಿ ಬಿಟ್ಟು ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ಹೇಳಿ ಅದನ್ನು. ತ್ರಿಭಿರ್ಮುಹೂರ್ತೈ ದ್ವಾಭ್ಯಾಂ ವಾ ನೀಯತೆ ತತ್ರ ಮಾನವ. ತ್ರಿಭಿರ್ಮುಹೂರ್ತೈ, 3 ಮುಹೂರ್ತಗಳು ಅಥವಾ 2 ಮುಹೂರ್ತಗಳು. 2ರಿಂದ 3 ಮುಹೂರ್ತಗಳ ಮಧ್ಯದಲ್ಲಿ ಅವರವರ ಹಣೆ ಬರಹಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಅವನು ಎಷ್ಟು ಜಾಸ್ತಿ ನೋಡಬೇಕು ಕಡಿಮೆ ನೋಡಬೇಕು ಅನ್ನೋದನ್ನ ಅವನ ಪಾಪ ನಿರ್ಧಾರ ಮಾಡುತ್ತೆ. ಹಾಗಾಗಿ 2ರಿಂದ 3 ಮುಹೂರ್ತಗಳ ಮಧ್ಯದಲ್ಲಿ ಒಂದು ಸಣ್ಣ ತಿರುಗಾಟ, ಒಂದು ಲಘು ವಿಹಾರ ಮಾಡ್ಕೊಂಡು ಬರ್ತಾನೆ. ಆದರೆ ಲಘು ವಿಹಾರ ಅಂದರೆ ಕೇಳೋಕ್ಕೆ ಎಷ್ಟು ಹಿತ ಆಗುತ್ತೋ ಅದಷ್ಟು ಹಿತವಾಗಿರೋದಿಲ್ಲ. ಯಾಕೆಂದರೆ ದಾರಿಯಲ್ಲಿ ಅವನನ್ನು ನಾಯಿಗಳು ತಿಂತವೆ. ಪತಿ ಶ್ವಭಿರ್ಭಕ್ಷ್ಯಮಾಣ, ಪತಿ ಶ್ವಭಿರ್ಭಕ್ಷ್ಯಮಾಣ, ದಾರಿಯಲ್ಲಿ ನಾಯಿಗಳಿಂದ ತಿನ್ನಲ್ಪಡುವವನಾಗಿ, ನಿರ್ಭಿನ್ನ ಹೃದಯ, ಎದೆ ಒಡೆದವನಾಗಿ, ತರ್ಜನೈರ್ ಜಾತ ವೇಪತು, ಯಮದೂತರ ಗರ್ಜನೆ ತರ್ಜನಗಳಿಂದ ನಡುಕವುಳ್ಳವನಾಗಿ, ಕ್ಷುತ್ರುಟ್ಪರೀತಃ, ಹಸಿವು ಬಾಯಾರಿಕೆಯಿಂದ ಕೂಡಿದವನಾಗಿ, ಅರ್ಕ ದವಾನಿಲೈ ಸಂತಪ್ಯಮಾನ, ಸೂರ್ಯ, ಕಾಡ್ಗಿಚ್ಚು, ಇದರ ತಾಪ, ಗಾಳಿ ಹೊಡೆತ, ಕಾದ ಮರಳು, ಬೆನ್ನಿಗೆ ಬಾರ್ಕೋಲು, ಕೃಚ್ಛೇಣ ಪೃಷ್ಠೆ ಕಷಯಾಚ ತಾಡಿತ, ಬೆನ್ನಿಗೆ ಬಾರ್ಕೋಲಿನ ಪೆಟ್ಟು ಮತ್ತೆ ಮತ್ತೆ ಬೀಳುವಾಗ ಚಲತ್ಯ ಅಶಕ್ತೋಪಿ, ಶಕ್ತಿ ಇಲ್ಲದ್ರೂ ಕೂಡ ಅವನು ಹೋಗಲೇಬೇಕು. ಅವನು ಶಕ್ತಿಯಿಂದ ಮುಂದಕ್ಕೆ ಹೋಗೋದಲ್ಲ, ಅವನು ನೋವಿನಿಂದ ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ. ಈಗ ಏನೂ ಸಾಧ್ಯ ಇಲ್ಲದೆ ಬಿದ್ದವನು ಕೂಡ ಒಂದು ಬಲವಾದ ಏಟರಿ ಹಾರಿ ಬಿಡ್ತಾನಲ್ಲ ಒಂದು ಸರ್ತಿ, ಆ ರೀತಿ ಅಂತ. ಶಕ್ತಿಯಿಂದ ಅಲ್ಲ, ಅದು ನೋವಿನಿಂದ ಅಂತ. ಹಾಗೆ ಎಚ್ಚರಾಗ್ತಾ ಮೂರ್ಛೆ ತಪ್ಪಿ ಬೀಳ್ತಾ ಮತ್ತೆ ಹೇಳ್ತಾ ನೀರು ಇಲ್ಲದೆ ಇರ್ತಕ್ಕಂಥ ದಾರಿಯಲ್ಲಿ ಹೋಗಿ ಬರೋವಂಥದ್ದು ಅಂತ. ಈಗ ಸಾವಿನ ಮನೆಯಲ್ಲಿ ಯಾರು ನಿದ್ದೆ ಮಾಡಬಾರ್ದು ಅಂತ ನಾವು ಕಳೆದ ಸಾರಿ ಹೇಳಿದ್ದು. ಯಾಕೆ ಅಂತ ನೆನಪಿದೆ ನಿಮಗೆ? ಹೇಳು.
ದೇಹ ಮಿಚ್ಚನ್, ಅವನು ಆ ಜೀವ ಬರ್ತಾನಲ್ಲ, ಅವನಿಗೆ ದೇಹ ಬೇಕು. ಅವನಿಗೆ ದೇಹ ಕಳ್ಕೊಂಡಿದ್ದಾನೆ, ತುಂಬ ಅಮೂಲ್ಯವಾಗಿರುವಂಥದ್ದು. ಹಾಗಾಗಿ ದೇಹ ಮಿಚ್ಚನ್ ಯಮಾನುಗಹ, ಅವನು ತನ್ನ ದೇಹ ಯಾವಾಗ ಇಲ್ಲ ಅಂತಾಗುತ್ತೋ ಅಥವಾ ತನ್ನ ದೇಹದಲ್ಲಿ ಪ್ರವೇಶ ಮಾಡೋಕ್ಕಾಗಲ್ಲ, ಮಾಡಿದರೂ ಏನೂ ಆಗಲ್ಲ ಅಲ್ಲಿ ಅಂತ ಸಂದರ್ಭ ಇದ್ದಾಗ ಯಾರಾಯಿತು ಅವ್ರ ದೇಹದಲ್ಲಿ ಪ್ರವೇಶ ಮಾಡುವಂಥ ಸಾಧ್ಯತೆಗಳಿದೆ ಅಂತ. ಅಲ್ಲಿ ಯಾರಿದ್ದಾರೋ ಬೇರೆಯವ್ರ ದೇಹದಲ್ಲಿ ಪ್ರವೇಶ ಮಾಡುವಂಥ ಸಾಧ್ಯತೆಗಳಿದೆ. ಮುಖ್ಯವಾಗಿ ಬೇರೆಯವ್ರ ದೇಹದಲ್ಲಿ ಯಾರ ದೇಹದಲ್ಲಿ ಪ್ರವೇಶ ಮಾಡ್ಬೋದು ಅಂತಂದರೆ, ಯಾರು ನಿದ್ದೆ ಮಾಡಿರ್ತಾರೋ ಅವರ ದೇಹದಲ್ಲಿ ಪ್ರವೇಶ ಮಾಡುವ ಅವಕಾಶಗಳು ಜಾಸ್ತಿ ಇದೆ. ಯಾಕೆಂದರೆ ನಿಯಂತ್ರಣ ಇಲ್ಲ, ರಕ್ಷಣೆ ಇಲ್ಲ. ನಿದ್ದೆ ಅನ್ನೋದು ಒಂದು ತಾಮಸ ಅವಸ್ಥೆ, ತಮೋಗುಣದ ರಾಜ್ಯ ನಡೀತಾ ಇರುತ್ತೆ. ಇದು ಹೊಂದುತ್ತೆ ಪ್ರೇತಕ್ಕೆ, ತಮೋಗುಣ ಹೊಂದಿಕೆ ಆಗೋದ್ರಿಂದ ಅದು ಒಂದು ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆಯಿತು. ಊಟ ಏನು ಪ್ರೇತನಿಗೆ, ಸತ್ತು ಹೋದವನಿಗೆ ಊಟ ಏನು? ಏನನ್ನು ಊಟ ಮಾಡ್ತಾನೆ? ಯಾರಾದ್ರೂ ಹೇಳ್ತೀರಾ? ಹೇಳು. ಗಾಳಿನಾ? ನೀ ಹೇಳು. ಹಾಂ, ಪಿಂಡವೇ ಊಟ. ಮಕ್ಕಳು ಏನು ಪಿಂಡ ಅಂತ ಕೊಡ್ತಾರೋ ಅದೇ ಊಟ. ಬೇರೆ ಯಾರೂ ಏನು ಕೊಡೋಕ್ಕೂ ಸಾಧ್ಯ ಇಲ್ಲ, ಇವನೇನು ಸಂಪಾದನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಮ ಮಾರ್ಗದಲ್ಲಿ ಅವನಿಗೆ ಬೇರೆ ಏನೂ ಸಲ್ಲೋದಿಲ್ಲ, ಮಕ್ಕಳು ಕೊಟ್ಟ ಪಿಂಡ ಮಾತ್ರ ಅವನಿಗೆ ಸಲ್ಲುವಂಥದ್ದು. ಆದರೆ ಪಾಪಿಗೆ ಅದು ಸಲ್ಲೋದಿಲ್ಲ ಅಂತ. ಅತಿಶಯ ಪಾಪ ಮಾಡಿದವನಿಗೆ ಆ ಪಿಂಡವನ್ನು ಕೂಡ ಸೇವನೆ ಮಾಡೋಕ್ಕಾಗೋದಿಲ್ಲ. ಅವನು ಹಾಗೇ ಹಸಿವು ಬಾಯಾರಿಕೆಯಿಂದ ಬಳಲ್ತಾ ಇರಬೇಕಾಗತ್ತೆ. ಈಗ ಈ ದೇಹ ದಹನ ಆಗುತ್ತಲ್ಲ, ಈವರೆಗೆದ್ದ ದೇಹ, ಹೊಸ ದೇಹ ಎಷ್ಟಿರುತ್ತೆ ಅಳತೆ? ಅದು ಯಾರು ಹೇಳ್ತೀರಿ? ಎಷ್ಟಿರುತ್ತೆ? ಹೊಸ ದೇಹ ಹುಟ್ಟುತ್ತೆ ಅದಲ್ಲ, ಜೀವದ ಇದು ಪ್ರಮಾಣ ಅಂಗುಷ್ಟ ಮಾತ್ರ ಅದಲ್ಲ, ಸರಿ ಇದೆ. ಹೊಸ ದೇಹ ಒಂದು ಹುಟ್ಟುತ್ತೆ, ಆ ದೇಹ ಎಷ್ಟು ಪ್ರಮಾಣ ಅಂತ ಹೇಳು. ಒಂದು ಹಸ್ತ ಪ್ರಮಾಣ. ಸರಿ ಇದೆ, ಹಸ್ತ ಮಾತ್ರ ಪ್ರಮಾಣದ ದೇಹ ಪಿಂಡದಿಂದ ಹುಟ್ಟುವಂಥದ್ದು ಅಂತ. ಈ ಮಕ್ಕಳು ಕೂಡ ಪಿಂಡವನ್ನು ಸೇವನೆ ಮಾಡಿದಾಗ ಒಂದು ದೇಹ ಉತ್ಪತ್ತಿ ಆಗುತ್ತೆ, ಆ ದೇಹದ ಪ್ರಮಾಣ ಹಸ್ತ ಮಾತ್ರ ಅಂತ. ಸರಿ ಇದೆ. ಈಗ ನಮಗೆ ನೀವು ಹೇಳಬೇಕಾಗಿರೋದು, ಒಂದನೇ ದಿನ ಏನು ಹುಟ್ಟುತ್ತೆ, ಆ ದೇಹ ಹುಟ್ಟುತ್ತಲ್ಲ, ಎರಡನೇ ಸತ್ತ ಬಳಿಕ ಮಕ್ಕಳು ಕೂಡ ಪಿಂಡದ ಮೂಲಕವಾಗಿ ದೇಹೋತ್ಪತ್ತಿ ಆಗುತ್ತಲ್ಲ, ಹಸ್ತ ಮಾತ್ರ ಪ್ರಮಾಣದ ಪುಟ್ಟ ದೇಹ ಹುಟ್ಟುತ್ತಲ್ಲ, ಮೊದಲನೇ ದಿನ ಏನು ಹುಟ್ಟುತ್ತೆ, ಎರಡನೇ ದಿನ ಏನು ಹುಟ್ಟುತ್ತೆ ಏನಾದ್ರು ನಿಮಗೆ ನೆನಪಿದೆಯಾ? ಕಳೆದ ಸರಿ ಹೇಳಿದ್ದು. ಪಿಂಡ ಎಷ್ಟು ದಿವಸ ಕೊಡ್ತಾರೆ? ಏನೇನು ಅಂಗ ಅವಯವ ಹುಟ್ಟುತ್ತೆ ನೆನಪಿದೆಯಾ ಏನಾದ್ರು? ಸರಿ ಇದೆ. ಮೊದಲನೇ ದಿನ ತಲೆ, ಎರಡನೇ ದಿನ ಕೊರಳು ಮತ್ತು ಭುಜ, ಮೂರನೇ ದಿನ ಹೃದಯ, ನಾಲ್ಕನೇ ದಿನ ಬೆನ್ನು, ಐದನೇ ದಿನ ನಾಭಿ, ಆರನೇ ದಿನ ನಡು, ಏಳನೇ ದಿನ ಜಾನು ಮತ್ತು ಪಾದಗಳು, ಏಳನೇ ದಿನ ತೊಡೆ, ಎಂಟನೇ ದಿನ ಮೊಣಕಾಲು, ಒಂಬತ್ತನೇ ದಿನ ಪಾದಗಳು, ಹತ್ತನೇ ದಿನ ಹಸಿವು ಬಾಯಾರಿಕೆಗಳು ಹುಟ್ಟುತ್ತೆ ಅವನಿಗೆ. 11, 12ನೇ ದಿನ ಹಾಗೆ ಊಟ ಮಾಡೋಕ್ಕಿರೋದು, ಅವನಿಗೆ ಆರಾಮಾಗಿ ಊಟ ಮಾಡೋಕ್ಕಿರೋದು 11, 12ನೇ ದಿನ. 13ನೇ ದಿನ 86,000 ಯೋಜನೆಗಳ ಯಮಯಾತ್ರೆ ಪ್ರಾರಂಭ ಆಗುತ್ತೆ. ಯಮಯಾತನೆ ಮತ್ತು ಯಮಯಾತ್ರೆ 13ನೇ ದಿನ ಪ್ರಾರಂಭ ಆಗುವಂಥದ್ದು. ಅದು ಯೋಗ ಇರೋರಿಗೆ. ಯೋಗ ಇಲ್ಲದಿರೋರಿಗೆ, ಆ ಯಾತ್ರೆ ಇಲ್ಲದೇ ಅವರು ಇಲ್ಲೇ ಅಲೆದಾಡ್ತಾ ಇರ್ತಾರೆ, ಎಲ್ಲೂ ಹೋಗ್ದೇನೆ, ಮುಂದಿನ ಗತಿನೂ ಸಿಗದೇನೆ, ಹಿಂದಕ್ಕೆ ಬರೋಕ್ಕೂ ಆಗದೇನೆ ಅದೇ ಸ್ಥಿತಿಯಲ್ಲಿ ಬಳಲ್ತಾ ಇರ್ತಾರೆ. ಕೆಲವರು ಈ ಪುರಾಣಗಳು ಹೇಳೋ ಪ್ರಕಾರ ಸೃಷ್ಟಿ ಇರೋವರೆಗೂ ಹಾಗೆ ಇರ್ತಾರೆ ಅಂತ, ಅಂದು ಪ್ರಳಯ ಆಗೋವರೆಗೂ ಅಲೆದಾಡ್ತಾ ಇರ್ತಾರೆ ಗತಿ ಇಲ್ಲದೆ ಅಂತ. ನಿರ್ಜನ ಪ್ರದೇಶದಲ್ಲಿ, ಯಾರು ಇಲ್ಲದೆ ಇರೋಲ್ಲಿ, ಅರಣ್ಯಗಳಲ್ಲಿ, ಅಂಥ ಪ್ರದೇಶದಲ್ಲಿ ಅಲೆದಾಡ್ತಾ ಇರ್ತಾರೆ. ಅವರು ಮೇಲೂ ಹೋಗೋದಿಲ್ಲ, ಕೆಳಗೂ ಇಲ್ಲೂ ಕೂಡ ಅವರಿಗೆ ಜೀವನ ಇಲ್ಲ ಅಂತ. ಆ ಸ್ಥಿತಿ ಬರಬಾರ್ದು. ಅದಕ್ಕೆ ಪ್ರೇತತ್ವ ಅಂತ ಕರೀತಾರೆ. ಆ ಪ್ರೇತತ್ವ ವಿಮೋಕ್ಷ ಆಗಬೇಕು.
ಮುಂದಿನ ಗತಿ ಸಿಗಬೇಕು. ನರಕ ಆದರೂ ಕೂಡ ಮುಂದಿನ ಗತಿನೇ ಅದು. ನರಕ ಅನುಭವಿಸಿದ್ಮೇಲೆ ಮತ್ತು ಮುಂದಕ್ಕೆ ಅವನಿಗೆ ವಾಪಸ್ ಪ್ರಾರಂಭ ಮಾಡೋಕ್ಕಾಗತ್ತೆ ಊರ್ಧ್ವಗತಿಯನ್ನು. ಆದರೆ ಅದು ಇಲ್ಲದೆ ಇದ್ದರೆ ತುಂಬ ಕಷ್ಟ, ಅದು ಅತ್ಯಂತ ಕ್ಲೇಶ ಅದು. ಹಾಗಾಗಿ ನರಕ ಇದಕ್ಕಿಂತ ವಾಸಿ, ಪ್ರೇತತ್ವಕ್ಕಿಂತ ನರಕವಾಸಿ. ಯಮನ ಬಳಿವರೆಗೆ ಹೋಗಿ ಯಮ ಒಂದು ಹೀಗೆ ಹೋಗು ಹೀಗಾಗು ನೀನು ಅಂತ ಹೇಳೋಷ್ಟಾದರೂ ಇದ್ದರೆ ಮುಂದಕ್ಕೊಂದು ಏನೋ ಒಂದು ಆಗುತ್ತೆ ಅವನಿಗೆ, ಎಷ್ಟೋ ಕಾಲ ಕಡಿಮೆನಾದರೂ ಕೂಡ. ಇಲ್ಲದೇ ಇದ್ದರೆ ಅದೂ ಇಲ್ಲದೆ ಅವನು ಬಳಲ್ತಾನೆ, ಅಲ್ದಾಡ್ತಾನೆ. ಆಗಲಿ ಈಗ ತುಂಬ ಇದೆ, ಇದರಲ್ಲಿ ನೀವೇ ಹೇಳಬೇಕು ನಮಗೆ. ಮುಖ್ಯವಾಗಿ ಈ ಯಮ ಮಾರ್ಗದಲ್ಲಿ ಒಂದು ಕಾಡು ಸಿಗತ್ತೆ, ಒಂದು ನದಿ ಸಿಗತ್ತೆ, ಆಮೇಲೆ ಒಂದು 16 ಊರುಗಳು ಸಿಗತ್ತೆ ಅಲ್ವಾ? ಹಾಂ, ಕಾಡಿಗೆ ಏನು ಹೆಸರು? ಜ್ವರ ಹೇಳಿ. ಹಸಿಪತ್ರ ವನ ಎಂಬ ಕಾಡು ಮಧ್ಯದಲ್ಲಿ ಸಿಗುವಂಥದ್ದು. ಎಷ್ಟು ಕಾಡಿನ ವಿಸ್ತಾರ? 2000 ಯೋಜನೆಗಳ ವಿಸ್ತಾರದ, 2000 ಯೋಜನೆಗಳ. ಎಷ್ಟು ಮೈಲಿ ಆಯಿತು? ನಾವು ನಿನ್ನೆ ಹೇಳಿದ ಪ್ರಕಾರ ಗುಂಡಿಲೆ 4. ಅಷ್ಟು ದೊಡ್ಡ ಕಾಡು ಅದು. 2 ಗುಂಡಿಲೆ 4, 8000 ಯೋಜನೆಗಳ, 8000 ಮೈಲು ಅಂತ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಒಂದು ಕಲ್ಪನೆ ಬರೋದಕ್ಕೆ ನಮಗೆ. ಅಷ್ಟು ವಿಸ್ತಾರದ ಒಂದು ಕಾಡು. ಆ ಕಾಡಿಗೆ ಹೆಸರು ಬರೋಕ್ಕೆ ಏನು ಕಾರಣ? ಹಸಿಪತ್ರವನ ಅಂತ ಹೆಸರು ಬರೋಕ್ಕೆ ಏನು ಕಾರಣ? ನೀ ಹೇಳು. ಹಸಿ ಅಂದರೆ ಕತ್ತಿ, ಪತ್ರ ಅಂದರೆ ಎಲೆ, ಕತ್ತಿಗಳೇ ಎಲೆಗಳು, ಅಂತಹ ಕಾಡು. ಹಾಗಾಗಿ ಈ ಜೀವನನ್ನು ಯಮದೂತರು ಓಡಿಸ್ಕೊಂಡು ಹೋಗುವಾಗ ಎಲ್ಲೆಲ್ಲಿ ಎಲೆಗಳು ತಾಗುತ್ತೋ ಅಲ್ಲಲ್ಲಿ ಕತ್ತಿ ತಾಗದಂತೆ ಆಗತ್ತೆ. ಛಿನ್ನ ಭಿನ್ನ ಅಂದರೆ ಸೀಳಲ್ಪಡ್ತಾನೆ, ಕತ್ತರಿಸಲ್ಪಡ್ತಾನೆ, ಹಾಗಾಗ್ತಾ ಅವನು ಹೋಗಬೇಕಾಗತ್ತೆ. ಇದು ಒಂದು ಅದರದ್ದು. ಇನ್ನು ತುಂಬ ಇದೆ. ಹಸಿಪತ್ರ ವನದಲ್ಲಿ ಏನೇನು ಕ್ಲೇಶಗಳಿದೆ ಅಂದರೆ ದೊಡ್ಡ ಪಟ್ಟಣಿದೆ. ನದಿ ಯಾವುದು? ನೀವು ಹಿಡ್ದೇ ಇರ್ತೀರ ನದಿ ಯಾವುದು ಅಂತ. ವೈತರಣಿ ನದಿ, ಅತ್ಯಂತ ಘೋರವಾಗಿರ್ತಕ್ಕಂಥ ವೈತರಣಿ ನದಿ ಅಂತ ಅಲ್ವಾ? ಏನು ನೀರು ವೈತರಣಿ ನದಿಗೆ? ರಕ್ತ ಮತ್ತು ಕೀವುಗಳೇ ನೀರಿನ ಜಾಗದಲ್ಲಿ ಆ ನದಿಗಿರೋವಂಥದ್ದು ಅಂತ ನದಿ ಇದು. 16 ಪಟ್ಟಣಗಳ ಹೆಸರನ್ನು ಯಾರಾದರೂ ಹೇಳ್ತೀರಾ? ಧೀರರು ಪಟ್ಟಿ ನೋಡದೆ ಯಾರು ಹೇಳ್ತೀರಿ? ಒಂಕಾರ ಹೇಳಿ ನೋಡೋಣ. ಸೌಮ್ಯಪುರ, ಸೌರ್ಯಪುರ, ನಗೇಂದ್ರ ಭವನ, ಗಂಧರ್ವಪುರ, ಶೈಲಾಗಮ, ಕ್ರೌಂಚಪುರ, ಕ್ರೂರಪುರ, ವಿಚಿತ್ರ ಭವನ, ಬಹ್ವಾಪದ, ದುಃಖದ, ನಾನಾಕ್ರಂದ, ಸುತಪ್ತ ಭವನ, ರೌದ್ರಪುರ, ಪಯೋವರ್ಷ, ಶೀತಾಢ್ಯ, ಬಹುಭೀತಿ, ಸಂಯಮಿನಿ ಪಟ್ಟ. ಸರಿ ಇದೆ, ಶಾಬಾಷ್. ಮೆಚ್ಚಿದು. ಯಾವಾಗಲೂ ಮಾಡಿದ ಪಾಠ ಇದು. 16 ಊರಿನ ಹೆಸರು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ, ತುಂಬ ಬುದ್ಧಿ ಬೇಕಾಗತ್ತೆ, ನೆನಪಿನ ಶಕ್ತಿ ತುಂಬ ಬೇಕಾಗತ್ತೆ. ಗೊತ್ತಾ? ಸತ್ವಗುಣ ಜಾಸ್ತಿ ಆದಂತೆ ನೆನಪು ಜಾಸ್ತಿ ಆಗುತ್ತೆ. ನಾವು ಎಷ್ಟು ಸಾತ್ವಿಕ ಜೀವನ ಮಾಡ್ತೀವಿ ಅಷ್ಟು ನೆನಪು ಜಾಸ್ತಿ ಆಗುತ್ತೆ ನಮಗೆ. ಆ ಸತ್ವಗುಣದ ಚಿಹ್ನೆನೇ ಸ್ಮರಣೆ, ಒಂದು ಚಿಹ್ನೆ. ಸಾತ್ವಿಕ ಭೋಜನ, ಸಾತ್ವಿಕ ಶಯನ, ಇದೆಲ್ಲ ಸಾತ್ವಿಕ ವ್ಯವಹಾರ ಸಂವ್ಯವಹಾರ ಇಟ್ಕೊಂಡಾಗ ನೆನಪು ಜಾಸ್ತಿ ಆಗುತ್ತೆ ಅಂತ. ಇವೆಲ್ಲ ತುಂಬ ಹೆಸರೇ ಹೇಳೋ ಹಾಗೆ ನಾನಾ ಆಕ್ರಂದ ಅಂದರೆ ನಾನಾ ರೀತಿಯ ಆಕ್ರಂದನೆಗಳು. ಅಲ್ಲಿ ದುಃಖದ ಅಂದರೆ ದುಃಖವನ್ನು ಕೊಡುತ್ತೆ ಅಂತ ಅರ್ಥ ಅದಕ್ಕೆ. ಸುತಪ್ತ ಅಂದರೆ ಕಾದಿದೆ ತುಂಬ ಅಂತ ಅರ್ಥ ಅದಕ್ಕೆ. ಕ್ರೂರಪುರ ಅಂದರೆ ಹೆಸರೇ ಆಗಿದೆ ಅಂತ, ಕ್ರೂರಪುರ ಅಂತ. ಇಂಥ ಊರುಗಳ ಮಧ್ಯೆ ಸಿಗುವಂಥದ್ದು. ಈಗ ನೀವು ನಮಗೆ ಮಧ್ಯದಲ್ಲಿ ಏನು ಕಷ್ಟಗಳು ಅಂತ ನಿಮ್ಗೆ ನೆನಪಿರೋದು ಅಂದರೆ ಒಬ್ಬರೇ ಎಲ್ಲವನ್ನೂ ಹೇಳಬೇಕು ಅಂತಿಲ್ಲ. ಯಮ ಮಾರ್ಗದ ಕ್ಲೇಶಗಳ ಬಗ್ಗೆ ನೀವು ಬೇಗ ಬೇಗ ಹೇಳಬೇಕು. ನಿಮ್ಗೇನೇ ನೆನಪಾಗುತ್ತೋ ಅದನ್ನು ಹೇಳ್ತಾ ಬರ್ಬೋದು. ದಾರಿಯಲ್ಲಿ ಏನು ಕಷ್ಟ ಇದೆ ಅಂತ ಅಲ್ಲಿ ಒಬ್ಬೊಬ್ಬರು ಹೇಳ್ತಾ ಬನ್ನಿ. ಶುರು ಮಾಡು. ಇತ್ಯಾದಿಗಳನ್ನು ಹಾಂ, ಮಳೆ ಸುರಿಯತ್ತೆ ಅಂತ, ಕಲ್ಲುಗಳ ಮಳೆ ಸುರಿಯತ್ತೆ, ವಜ್ರಗಳ ಮಳೆ ಸುರಿಯತ್ತೆ. ವಜ್ರ ಎಲ್ಲ ಸಿಕ್ತು ಅಂತ ಖುಷಿ ಪಡೋ ಹಾಗಿಲ್ಲ ಏನೋ, ಯಾಕೆಂದರೆ ಅದನ್ನ ಮಾರೋಕ್ಕೆ ಏನು ಜಾಗ ಇಲ್ಲ ಅಲ್ಲಿ.
ವಜ್ರಗಳನ್ನು ಮಾರೋದಕ್ಕೆ. ಹಣವನ್ನು ವ್ಯವಸ್ಥೆ ಇಲ್ಲ, ಏನು ತಗೊಳ್ಳೋಕ್ಕೂ ಆಗೋಲ್ಲ ನರಿಯಲ್ಲಿ, ಆದರೆ ನೋವಾಗುತ್ತೆ ಬಿದ್ದಾಗ ಅಂತ. ಆಯ್ತು, ಮತ್ತೇನಿದೆ? ಹಾಂ ಹೇಳಿ. ಕಾದ ಮಣ್ಣಿನಲ್ಲಿ ನಡಿಬೇಕಾಗತ್ತೆ, ಚೇಳುಗಳು ಕಚ್ತಾ ಇರುತ್ತೆ. ಸರಿ, ಹೇಳಿ. ಮನೋವೇದನೆ, ಯಮದೂತರ ತರ್ಜನಗಳಿಂದ ಮನೋವೇದನೆ ಆಗ್ತಾ ಇರುತ್ತೆ ಅಂತ. ಸರಿ, ಅದು ಹೇಳ್ತಾ ಬನ್ನಿ, ಒಬ್ಬೊಬ್ಬರು ತೊಗೊಂಡು ಹೇಳ್ತಾ ಬನ್ನಿ, ಯಾರು ಬೇಕಾದ್ರೂ ತೊಗೊಂಡು ಹೇಳಿ, ಪರವಾಗಿಲ್ಲ. ತಾಮ್ರದ ಮೇಲೆ ಮತ್ತೆ ಕಾಯಿಸಿದ ವಜ್ರದ ಮೇಲೆಲ್ಲ ನಡೆಸ್ತಾರೆ. ಕಾದ ತಾಮ್ರದ ಮೇಲೆ ನಡೆಯೋ ಸಂದರ್ಭಗಳನ್ನು ಹೇಳಿದೆ ಅಲ್ಲಿ, ಸರಿ ಇದೆ ಅದು. ಕಾದ ಮರಳಿನ ಮೇಲೆ, ಕಾದ ತಾಮ್ರದ ಮೇಲೆ. ದಾರಿಯಲ್ಲಿ ಹೋಗುವಾಗ ಅವ್ನು ಮಾಡಿದ ತಪ್ಪನ್ನೆಲ್ಲ ನೆನೆಸ್ಕೊಂಡು ದುಃಖ ಪಡ್ತಾ ಇರ್ತಾನೆ. ಚೂಪಾದ ಅಗಲುಳ್ಳ ಕತ್ತಿಗಳ ಹೌದು, ಮೊಳೆಗಳ ಮೇಲೆ ನಡಿಬೇಕಾಗತ್ತೆ, ಕತ್ತಿ ಧಾರೆಯ ಮೇಲೆ ನಡಿಬೇಕಾಗತ್ತೆ. ಹೌದು. 12 ಸೂರ್ಯಗಳು ಒಟ್ಟಿಗೆ ಪ್ರಕಾಶವಾಗಿ ಶೆಕೆ ತುಂಬ. ಸರಿ, ದ್ವಾದಶಾದಿತ್ಯರು ಒಟ್ಟಿಗೆ ಉದಯ ಆಗ್ತಾರೆ ಅಂತ. ಒಂದು ಸೂರ್ಯನಿಗೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ ನಿಮಗೆ. ಹಿಮಾಲಯಕ್ಕಿಂತ ತುಂಬ ಹೆಚ್ಚು ಚಳಿ, ಬಾಯಾರಿಕೆ. ಬಿಸಿಲಿಗೆ ಬಿಸಿಲು ತುಂಬ, ಚಳಿಗೆ ಚಳಿ ತುಂಬ. ಅದೊಂದು ಊರಿದೆಯಲ್ಲ, ಶೀತಾಢ್ಯ ಅಂತ ಹೆಸರು ಅದಕ್ಕೆ, ತುಂಬ ಶೀತ ಅಂತ. ಮತ್ತೆ ಹೇಳಿ. ಹದ್ದುಗಳು ಬಂದು ಮಾಂಸವನ್ನು ಕಿತ್ತು ತಿಂತವೆ ಅಂತ. ಸರಿ ಇದೆ, ಹೇಳಿ. ಹೇಳಿ. ನೌಕೆ ಬರುತ್ತೆ ಅಂತ, ನೌಕೆ ಬರುತ್ತೆ ಅಂತ. ಸರಿ ಇದೆ. ವೈತರಣಿಯಲ್ಲಿ ತುಂಬ ಕಷ್ಟ ಇರುತ್ತೆ, ಮುಳುಗ್ತಾ ಹೇಳ್ತಾ ಹೋಗಬೇಕಾಗತ್ತೆ. ಎಷ್ಟೋ ಜನ ಮುಳುಗಿದವರು ಹೇಳೋದೇ ಇಲ್ಲ, ಅಲ್ಲೇ ಇರ್ತಾರೆ. ಅಂದರೆ ಸೃಷ್ಟಿ ಮುಗಿಯೋವರೆಗೂ, ಒಂದು ಕಲ್ಪ ಮುಗಿಯೋವರೆಗೂ ಅಲ್ಲೇ ಇರ್ತಾರೆ. ಮುಂದಿನ ಕಲ್ಪ ಬಂದಮೇಲೆ ಬಿಡುಗಡೆ ಆಗುತ್ತೆ ಅನ್ನೋ ಥರ ಸಂದರ್ಭಗಳು ಕೂಡ ಇದೆ. ವೈತರಣಿಯಿಂದ ಎದ್ದು ಬರೋದಿಲ್ಲ ಅಂತ, ಕೆಲವು ಪಾಪಗಳನ್ನು, ಅಂಥ ಘೋರ ಪಾಪಗಳನ್ನು ಮಾಡಿದವರು ಅಂತ. ಮತ್ತೆಂದ್ರೆ ನೆನಪಾಗತ್ತಾ? ಕಾಗೆ ತಲೆ ಮುಕ್ತರು. ಸರಿ, ಹೇಳಿ. ಹೌದು, ಮೂರ್ಛಿತನಾಗ್ತಾನೆ, ಮತ್ತೆ ಎದ್ದು ಹೋಗ್ತಾನೆ. ಅವನು ಓಡುವಾಗ ಯಮದೂತರು ಅಂಗಗಳನ್ನು ಕಿತ್ತದ್ದು ಜೋಡಿಸೋದು. ಹಂಗಿದ್ಯಾನಾ? ನಿಜವಾಗಲೂ ಹಂಗಿದ್ಯಾನಾ? ಇರಲಿ, ಮುಂದಕ್ಕೆ ಹೋಗಿ. ಪಾಶವನ್ನು, ಆ ಕೊಕ್ಕೆಯನ್ನು ಬೆನ್ನಿಗೆ ಹಾಕಿರ್ತಾರೆ, ಕಿವಿಗೆ ಹಾಕಿರ್ತಾರೆ, ಮೂಗಿಗೆ ಹಾಕಿರ್ತಾರೆ, ಅಂಥ ಕಡೆ ಹಾಕಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಆಮೇಲೆ ಆಳವಾದ ಪ್ರಪಾತ ದಾಟಿ ಹೋಗ್ಬೇಕಾಗತ್ತೆ. ಸೇತುವೆ ಏನು ಅಂದರೆ ಕತ್ತಿ ಎಲುಗು ಅಂತ, ಅದು ಕಾದಿರುತ್ತೆ. ಹಾಗಾಗಿ ನೀವು ಜಾಸ್ತಿ ಹೊತ್ತು ನಿಂತರೆ ಸುಡುತ್ತೆ, ಜೋರಾಗಿ ಹೆಜ್ಜೆ ಇಟ್ಟರೆ ಕತ್ತರಿಸುತ್ತೆ. ಅದು ಸ್ವಲ್ಪ ಆ ಕಡೆ ಈ ಕಡೆ ಕೆಳಗೆ ಬೀಳಬೇಕಾಗತ್ತೆ ಅಂತ. ಆಮೇಲೆ ಇದು ಹೇಳಿ, ಪಾಪಿ ಬಂದಾಗ ವೈತರಣಿ ಹೇಗೆ ಸ್ವಾಗತ ಮಾಡುತ್ತೆ? ನೀ ಹೇಳು.
ಕೊತ ಕುದಿದು ಕತ್ತೆ ಅಂತ. ಪಾಪಿ ಬಂದ ಕೂಡಲೇ ಗೊತ್ತಾಗತ್ತೆ, ಅದಕ್ಕೆ ಬರೋದೇ ಪಾಪಿಗಳು. ಅದರಲ್ಲೂ ಮಹಾಪಾಪಿಗಳು ಬಂದಾಗ ಜ್ವಾಲಾ ಧೂಮ ಸಮಾಕುಲ, ಜ್ವಾಲೆಗಳು ಮತ್ತು ಧೂಮ ಅಂತ ಹೊಗೆ ಏಳುತ್ತೆ, ಉರಿ ಏಳುತ್ತೆ ಆ ನದಿಯಿಂದ. ಮತ್ತು ಕ್ವಥತೆ ಕಟಾಹಾಂತರ ಘೃತಂ ಯಥ, ಈ ತುಪ್ಪ ಕುದಿಯೋ ಥರ ಕುದಿಯುತ್ತೆ ಆ ನದಿ ಆ ಸಮಯದಲ್ಲಿ. ಅದು ಮಾತ್ರ ಅಲ್ಲ, ಗರ್ಜನೆ ಮಾಡುತ್ತೆ, ಘೋಷ, ಈ ಸಮುದ್ರ ಘೋಷ ಕೇಳುತ್ತಲ್ವ, ಆ ಥರ ನದಿಯ ಗರ್ಜನೆ ಕೇಳಿಸತ್ತೆ. ಪಾಪಿಗೆ ಎಚ್ಚರ ತಪ್ಪಿ ಬಿಡ್ತಾನೆ ನೋಡ್ಕೊಂಡೆ ಅದನ್ನು ಅಂತ. ಆ ನದಿ ದರ್ಶನ ಮಾತ್ರದಿಂದಲೇ ಎಚ್ಚರ ತಪ್ಪಿ ಬಿಡ್ತಾನೆ ಅಂತ. ಒಂದು ತುಂಬ ತುಂಬ ಬೀಭತ್ಸವಾದ ಒಂದು ಊಟದ ಬಗ್ಗೆ ಹೇಳಿದೆ ಅಲ್ಲಿ ದಾರಿಯಲ್ಲಿ, ನೆನಪಿದೆಯಾ ನಿಮಗೆ? ಅದು ತುಂಬ ನಮ್ಗೆ ಹೇಸಿಗೆ ಆಗುತ್ತೆ, ಆದರೆ ಕಷ್ಟ ಆಗುತ್ತೆ ಹೇಳ್ಸಿದ್ರೇ. ಅಂಥ ಊಟದ ಬಗ್ಗೆ ಹೇಳಿದೆ ಅಲ್ಲಿ ಯಮ ಮಾರ್ಗದಲ್ಲಿ, ನೆನಪಿದೆಯಾ? ಯಮನ ತಮ್ಮ ವಿಚಿತ್ರ ಅಂತ ಹೇಳ್ತಾನೆ, ಅವನು ಬೇಕಾದ್ರೆ ಕೂತ್ಕೊಂಡ್ರೆ ಅಲ್ಲ, ಊಟ ಏನೋ ಒಂದು ತುಂಬ ಬೀಭತ್ಸವಾದ ಊಟದ ಬಗ್ಗೆ ಹೇಳಿದೆ, ಆಹಾರದ ಬಗ್ಗೆ ಹೇಳಿದೆ, ಅದು ನೆನಪಿದ್ಯಾ ಅಂತ ಕೇಳಿದೆ. ಅವರ ಮಲಮೂತ್ರಗಳನ್ನು ಅವರೇ ಊಟ ಮಾಡೋ ಪರಿಸ್ಥಿತಿ. ಕಾರಿದ್ದನ್ನು ಅವರೇ ತಿನ್ನಬೇಕಾಗತ್ತೆ, ರಕ್ತ ಕಾರ್ಕೋಬೇಕಾಗತ್ತೆ, ಅದನ್ನೇ ಅವ್ರು ಪುನಃ ತಿನ್ನಬೇಕಾಗುತ್ತೆ ಅನ್ನೋದೊಂದು. ವೈತರಣಿಯಲ್ಲಿ ಅಲ್ಲೇನು ಹರಿತಾ ಇರುತ್ತೆ ವೈತರಣಿಯಲ್ಲಿ ಅದನ್ನೇ ಸೇವನೆ ಮಾಡಬೇಕಾದಂಥ ಸಂದರ್ಭ ಬರೋದು ಇನ್ನೊಂದು. ಆಯಿತು, ಇನ್ನೊಂದು ವಿಷಯ ಬರೋಣ, ಬೇಗ ಬೇಗ ಮುಂದಕ್ಕೆ ಹೋಗೋಣ. ವೈತರಣಿ ಹತ್ರ ಬಂದಾಗ ಒಂದಷ್ಟು ದುಃಖ ಪಡ್ತಾರಲ್ವ ಜೀವಿಗಳು. ನಾನು ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ದುಃಖ ಪಡ್ತಾರಲ್ವ, ಮಾಡಿದರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅಂತ. ಅದೇನೇನು ನೆನಪಿದೆಯಾ? ನೆನಪಿರೋದನ್ನ ಹೇಳಿ, ಪರವಾಗಿಲ್ಲ, ಹೇಳು. ದಾನ ಮಾಡಬೇಕಿತ್ತು ಅಂತ ತುಂಬಾ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಸರಿ ಇದೆ. ಮಯಾ ನ ದತ್ತಂ, ನಾನೇನು ದಾನ ಮಾಡಲಿಲ್ಲ ಅಂತ ಆ ರೋದನ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಯಾಕೆಂದರೆ ದಾನ ಅನ್ನೋದು ಈ ಎಲ್ಲ ಕಷ್ಟಗಳನ್ನು ದಾಟಿಸೋ ಅಂಥದ್ದು, ತುಂಬ ಮುಖ್ಯವಾಗಿರೋಂಥ. ವೈತರಣಿಯನ್ನು ಹೆಸರು ಬರೋಕ್ಕೆ ಕಾರಣವೇ ಅದು. ದಾನಗಳ ಮೂಲಕವಾಗಿ ದಾಟೋಕ್ಕೆ ಸಾಧ್ಯ ಆ ನದಿಯನ್ನು. ಇಲ್ಲಿ ಮಾಡಿದ ದಾನಗಳ ಮೂಲಕವಾಗಿ ಅದರಲ್ಲಿಯೂ ಗೋದಾನ ಆ ನದಿಯನ್ನು ದಾಟೋಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೇ ಅದಕ್ಕೆ ಹೆಸರು ಬಂದಿರೋವಂಥದ್ದು. ಹಾಗಾಗಿ ಪ್ರಾರಂಭ ಆಗೋದು ಅಲ್ಲಿಂದ. ಮಯಾ ನ ದತ್ತಂ, ಏನು ದಾನ ಮಾಡಲಿಲ್ಲ ಅಂತ. ಬೇರೆಯವರಿಗೆ ಹಿಂಸೆ ಕೊಟ್ಟಿದ್ದು. ಅಲ್ಲ, ಏನು ಮಾಡಿಲ್ಲ ಅಂತ ಅದನ್ನು ನೆನಪು ಮಾಡ್ಕೋತಾ ಇರ್ತಾರೆ. ಮಾಡಿದ್ದು ಹೇಗೋ ಆಯ್ತಲ್ಲ, ಏನನ್ನು ಮಾಡಿದ್ರೆ ತಪ್ಪಿತ್ತು, ನಾ ಮಾಡದೆ ಹೋದೆ ಅದನ್ನು ಅನ್ನೋದನ್ನು ಹೇಳಬೇಕು. ಸತ್ಪುರುಷರನ್ನ ಸೇವೆ ಮಾಡಿಲ್ಲ. ನಹುತಂ ಹುತಾಶನೆ, ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡ್ತಾರೆ. ಮುಂದಿನ ಪಂಕ್ತಿ ಇದ್ದೇನೆ. ಮಯಾ ನದತ್ತಂ ನಹುತಂ ಹುತಾಶನೆ, ಹೋಮಗಳನ್ನು ಮಾಡಲಿಲ್ಲ, ಅಗ್ನಿ ಮೂಲಕ ದೇವತೆಗಳಿಗೆ ಆಹುತಿಗಳನ್ನು ಕೊಟ್ಟಿಲ್ಲ. ಹೇಳಿ, ತಗೊಂಡು ಹೇಳಿ. ಪರೋಪಕಾರ ಮಾಡಿ. ಹೌದು, ಸರಿ ಇದೆ. ಪರೋಪಕಾರೋ ನಕೃತಃ ಕದಾಚನ, ಯಾವತ್ತೂ ನಾನು ಪರೋಪಕಾರ ಮಾಡದೆ ಹೋದೆ. ಒಂದು ದಿನ ಪರೋಪಕಾರ ಮಾಡಿದ್ರು ಅದು ಫಲ ಈಗ ಸಿಗ್ತಾ ಇತ್ತು ಅಂತ ಹೋದದು. ಯಾಕೆಂದ್ರೆ ಇದು ನಮಗೆ ಯಾಕೆ ಬೇಕು ಅಂದರೆ, ಅಲ್ಲಿ ಹೋಗಿ ಕಷ್ಟಪಡೋರು ಗೋಳಾಟ ಇದೆಯಲ್ಲ, ನಮಗೆ ದಾರಿದೀಪ ಅದು ಅಂತ. ನಾವು ಬದುಕಿರುವಾಗ ಏನು ಮಾಡಬೇಕಿತ್ತು ಅನ್ನೋದು ಅವರ ರೋದನ ನಮಗೆ ತಿಳಿಸ್ಕೊಡತ್ತೆ. ಆ ಸ್ಥಿತಿ ನಮಗೆ ಬರಬಾರ್ದಲ್ವಾ, ಅವರಿಗಾದ ಸ್ಥಿತಿ. ಹಾಗಾಗಿ ಪರೋಪಕಾರ ಮಾಡಬೇಕು. ಮುಂದಕ್ಕೆ ಸರಿ ಇದೆ. ಗುರು ಹಿರಿಯರನ್ನು ಗೌರವಿಸಲಿಲ್ಲ. ಯಾರು ತಂದೆ ತಾಯಿಗಳನ್ನು ಗೌರವಿಸಿರೋದಿಲ್ಲ, ಗುರು ಹಿರಿಯರನ್ನು ಗೌರವಿಸಿರೋದಿಲ್ಲ, ಅವನಿಗೆ ಇದೇ ಸ್ಥಿತಿ ಆಗುತ್ತೆ. ಹಾಗೆ ಅದನ್ನು ಕೂಡ ಆ ಜೀವಗಳು ನೆನಪು ಮಾಡ್ಕೊಳ್ತೇವೆ ಆ ಸಮಯದಲ್ಲಿ. ಮತ್ತೆ ಅದು ಪಾಪಕ್ಕೆ ಬರುತ್ತೆ. ನೀ ಹೇಳಿದ್ದು ಒಳ್ಳೆ ಕೆಲಸಗಳು ಇಲ್ಲಿ ಬೇಕಾಗಿದ್ದೆ ಅಂದರೆ ಇಂಥ ಒಳ್ಳೆ ಕೆಲಸ ಮಾಡಿಲ್ಲ ನಾನು ಅಂತ ಅದನ್ನು ಹೇಳಬೇಕು ಅಂತ. ಆ ಪಾಪದಿಂದ ನರಕ ಬರೋದು ನಿಜ, ನೀ ಹೇಳಿದ ಪಾಪದಿಂದ. ಅದು ಇದೇನು ಅಂದರೆ
ಇಂತಹದ್ದೊಂದು ಒಳ್ಳೆ ಕೆಲಸನ ಮಾಡದೇ ಇದ್ದಿದ್ದರಿಂದ ಹೀಗಾದೆ, ಮಾಡ್ಬೋದಾಗಿತ್ತಲ್ಲ, ನಾನು ಅವಕಾಶ ಇತ್ತಲ್ಲ ಅಂತ ಹೇಳು. ಧ್ವನಿವರ್ಧಕತ್ತು ರಾಜಾಜ್ಞೆ. ರಾಜಾಜ್ಞೆಯನ್ನು ಪಾಲಿಸಲಿಲ್ಲ. ಪರವಾಗಿಲ್ಲ, ರಾಜಾಜ್ಞೆ ಧರ್ಮಯುಕ್ತವಾಗಿದ್ದರೆ ಪರವಾಗಿಲ್ಲ. ಬೇಗ ಬೇಗ ಹೇಳಿ ಮುಗಿಸೋಣ, ಮುಂದಕ್ಕಿನ್ನೂ ತುಂಬ ವಿಷಯಗಳಿದೆ. ದಾನ ಮಾಡಿಲ್ಲ, ಹೋಮ ಮಾಡಿಲ್ಲ, ತಪಸ್ ಮಾಡಿಲ್ಲ, ದೇವತೆಗಳ ಪೂಜೆಯನ್ನು ಮಾಡಿಲ್ಲ, ತೀರ್ಥ ಸೇವೆ ಅಂದರೆ ತೀರ್ಥರೂಪರು, ತಂದೆ ತಾಯಿ ಗುರು ಇಂಥವರ ಸೇವೆಯನ್ನು ಮಾಡಿಲ್ಲ, ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಸೇವೆ ಮಾಡಿಲ್ಲ, ಬ್ರಾಹ್ಮಣೋತ್ತಮರನ್ನು ಪೂಜಿಸಲಿಲ್ಲ, ಗಂಗೆಯನ್ನು ಆಶ್ರಯಿಸಲಿಲ್ಲ. ಎಂತಹ ಪಾಪಗಳಿದ್ದರೂ ಗಂಗೆಯನ್ನು ಆಶ್ರಯಿಸಿದ್ರೆ ಪರಿಹಾರ ಆಗ್ತಾಯಿತ್ತು. ಸತ್ತ ಮೇಲೆ ಅವರ ಮೂಳೆ ತೊಗೊಂಡೋಗಲ್ಲಿ ಹಾಕಿದ್ರು ಅವನು ಉದ್ಧಾರ ಆಗ್ತಾನೆ. ಅಸ್ಥಿ ತಗೊಂಡೋಗಿ ಅಥವಾ ಭಸ್ಮ ತಗೊಂಡೋಗಿ ಗಂಗೆಗೆ ಹಾಕಿದರೂ ಉದ್ಧಾರ ಆಗ್ತಾನೆ. ಮೂಳೆ ಗಂಗೆಯ ಒಳಗೆ ಎಷ್ಟು ಕಾಲ ಇರುತ್ತೋ ಅಲ್ಲಿವರೆಗೆ ಅವನಿಗೆ ದುರ್ಗತಿ ಆಗೋದಿಲ್ಲ, ಅಷ್ಟು ಶಕ್ತಿ ಇದೆ ಗಂಗೆಗೆ ಅಂತ. ಹಾಗಾಗಿ ಅದನ್ನು ಬದುಕಿದ್ದಾಗ ಗಂಗೆಯ ಆಶ್ರಯವನ್ನು ಮಾಡಲಿಲ್ಲ, ಸತ್ಪುರುಷರ ಸೇವೆ ಮಾಡಲಿಲ್ಲ, ಪರೋಪಕಾರ ಮಾಡಲಿಲ್ಲ, ಜಲಾಶಯಗಳನ್ನು ನಿರ್ಮಾಣ ಮಾಡಲಿಲ್ಲ, ಮನುಷ್ಯರಿಗಾಗಿ ಪಶು ಪಕ್ಷಿಗಳ ಸಲುವಾಗಿ ನೀರಿನ ಆಸರೆಗಳನ್ನು ನಿರ್ಮಾಣ ಮಾಡಲಿಲ್ಲ, ಗೋವುಗಳಿಗೆ ಬ್ರಾಹ್ಮಣೋತ್ತಮರಿಗೆ ಅವರ ಜೀವನಕ್ಕೆ ಏನು ಬೇಕು ಅಂಥದ್ದನ್ನು ಕೊಡ್ಬೋದಾಗಿತ್ತು, ದಾನ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ನಿತ್ಯ ದಾನ ಮಾಡಲಿಲ್ಲ. ನೆನಪಿದೆಯಾ ನಿತ್ಯದಾನ? ನಿತ್ಯದಾನ ಅಂತ ನಾವು ಮನುಷ್ಯರು ಅಂತ ಆದಮೇಲೆ, ಜೀವಂತ ಆದಮೇಲೆ ಪ್ರತಿನಿತ್ಯವೂ ದಾನ ಮಾಡಬೇಕು. ಚಿಕ್ಕದು ದೊಡ್ಡದು, ಒಂದು ದಿನ ಬಿಡದೆ ದಾನ ಮಾಡಬೇಕು. ಚಿಕ್ಕದು ದೊಡ್ಡದು ನಿತ್ಯದಾನ ಅಂತ ಹೆಸರೋದಕ್ಕೆ ಮಾಡಲಿಲ್ಲ. ಮತ್ತು ಗೋಗ್ರಾಸ ಕೊಡಲಿಲ್ಲ. ಹೀಗೆ ತುಂಬ ಬರುತ್ತೆ ಮುಂದೆ. ಚಾಂದ್ರಾಯಣ ಮಾಡಲಿಲ್ಲ. ಚಾಂದ್ರಾಯಣ ನೆನಪಿದೆಯಲ್ಲ ನಿಮಗೆ? ಚಾಂದ್ರಾಯಣದ ತುತ್ತಿನ ಪ್ರಮಾಣ ನೆನಪಿದೆಯಾ? ಯಾವ ಪಕ್ಷಿ ಅದು? ಯಾವ ಪಕ್ಷಿ? ನವಿಲಿನ ಮೊಟ್ಟೆಯ ಗಾತ್ರದ ತುತ್ತು ಅಂತ. ಅಂಥ ತುತ್ತು ಪೌರ್ಣಮಿಯವರಿಗೆ ಒಂದೊಂದೇ ಜಾಸ್ತಿ ಆಗುತ್ತೆ, ಅಮಾವಾಸ್ಯೆಯವರಿಗೆ ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ಅಮಾವಾಸ್ಯೆಗೆ ಉಪವಾಸ, ಚಂದ್ರಾಯಣ ಅಂತ 1 ತಿಂಗಳು ಮಾಡಬೇಕು ಅದನ್ನು. ಅಂಥದ್ದನ್ನು ಮಾಡಲಿಲ್ಲ. ಮಾಡಿದರೆ ಎಂಥ ಪಾಪ ಇದ್ರೂ ಕೂಡ ಪರಿಹಾರ ಆಗ್ತಾಯಿತ್ತು ಅಂತ. ಅದೆಲ್ಲ ನಮಗೆ ಒಂದು ದಾರಿದೀಪ ಇದ್ದಂತೆ ಅಂತ. ಆಯಿತು. ನಾವೇ ಯಾರಿಗೆ ಸಿಗುತ್ತೆ ಅಂತ ಆಕೆ ಹೇಳಿದಾಳೆ ಈಗಾಗಲೇ, ಗೋದಾನ ಮಾಡಿದವರಿಗೆ ನಾವೇ ಸಿಗುತ್ತೆ ಅಂತ. ಈ ಮಧ್ಯೆ ಒಂದೊಂದು ಊರುಗಳೇನು ಬರುತ್ತೆ ಅಲ್ಲಿ ಊಟ. ಈಗ ಈ ಪಾಠದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಯಮಪುರಿಗೆ ಹೋದ ಮೇಲೆ, ಈ ಎಲ್ಲ ನಗರಗಳನ್ನು ದಾಟಿ ಯಮಪುರಿಗೆ ಹೋಗ್ತಾನಲ್ಲ, ಯಮಪುರಿಗೆ ಹೋದಾಗ ಮೊಟ್ಟ ಮೊದಲು ಯಾರು ಭೇಟಿ ಆಗ್ತಾರೆ ನೆನಪಿದೆಯಾ? ಮೊದಲು ಸಿಗೋದು ಯಾರು ಹೇಳು? ಶಾಬಾಷ್, ಸರಿ ಇದೆ. ಧರ್ಮಧ್ವಜ ಅನ್ನೋನು ಈ ನಮಗೆ ಹಾಜರುವಾಸಿಗಳು ಅಂತ ಇರ್ತಾರಲ್ವ ಮಠದಲ್ಲಿ, ಯಾರಾದರೂ ಭೇಟಿಗೆ ಬಂದರೆ ಅವ್ರಿಗೆ ಒಳಗಡೆ ಹೋಗಿ ವಿಷಯ ತಿಳಿಸ್ಬೇಕಲ್ವ ಭೇಟಿಗೆ ಬಂದಿದ್ದಾರೆ ಅಂತ. ಆ ಸ್ಥಾನದಲ್ಲಿ ಧರ್ಮಧ್ವಜ ಅಂತ ಒಬ್ಬ ಇರ್ತಾನೆ ಅಲ್ಲಿ ಯಮಪುರದ ಬಾಗಿಲಿನಲ್ಲಿ. ಇವನು ಹಾಹಾಕಾರ ಮಾಡ್ತಾ ಇರ್ತಾನಲ್ಲ ಪಾಪಿ, ಅಲ್ಲಿವರೆಗೆ ಹೋಗಿ ಆಕ್ರಂದನ ಮಾಡ್ತಾ ಇರ್ತಾನಲ್ಲ, ಅದನ್ನು ನೋಡಿ ಈ ಧರ್ಮಧ್ವಜ ಹೋಗಿ ಯಾರಿಗೆ ಹೇಳ್ತಾನೆ? ಧರ್ಮಧ್ವಜ ಹೋಗಿ ಚಿತ್ರಗುಪ್ತನಿಗೆ ಹೇಳ್ತಾನೆ. ಚಿತ್ರಗುಪ್ತ ಹೋಗಿ ಯಾರಿಗೆ ಹೇಳ್ತಾನೆ? ಯಮಧರ್ಮನಿಗೆ ಹೇಳ್ತಾನೆ. ಯಮಧರ್ಮ ಯಾರನ್ನು ಕೇಳ್ತಾನೆ ಶಿಕ್ಷೆ ಕೊಡಬೇಕಾದ್ರೆ? ಚಿತ್ರಗುಪ್ತನನ್ನು ಕೇಳ್ತಾನೆ ಮೊದಲು. ಅದೆಲ್ಲ ಪದ್ಧತಿ ಪ್ರಕಾರ ಹೋಗ್ಬೇಕು, ಅದು ಅದೇ ಕ್ರಮದಲ್ಲಿ ಹೋಗ್ಬೇಕು, ಅದೇ ಕ್ರಮದಲ್ಲಿ ಬರಬೇಕು. ಯಮನಿಗೆ ಎಲ್ಲವೂ ಗೊತ್ತಿದ್ರೂ ಕೂಡ ಚಿತ್ರಗುಪ್ತನನ್ನೇ ಕೇಳೋದವನು ಅಂತ. ಯಾಕೆಂದರೆ ಕ್ರಮ ಅದು, ಚಿತ್ರಗುಪ್ತ ಅದಕ್ಕೋಸ್ಕರನೇ ಇರೋ ಅಂಥದ್ದು ಅಂತ. ಹಾಗಾಗಿ ಚಿತ್ರಗುಪ್ತನನ್ನು ಕೇಳ್ತಾನೆ ಯಮ ಅಂತ. ತಾಂಶ್ಚ ಸರ್ವಾನ್ ಯಥಾ ಯೋಗ್ಯಂ ಸಮ್ಯಕ್ ಜಾನಾತಿ ಧರ್ಮರಾಟ್. ನಾಸ್ತಿಕ ಯೇ ನರಾಹ, ಮನುಷ್ಯರು ಯಾರು ನಾಸ್ತಿಕರಿದ್ದಾರೆ, ಮಹಾಪಾಪರತ ಸದಾ, ಮಹಾಪಾಪಗಳನ್ನು ಮಾಡಿದವರು, ಇವರೆಲ್ಲರ ಹಣೆ ಬರಹವನ್ನು ಯಮ ಬಲ್ಲ. ತಾಂಶ್ಚ ಸರ್ವಾನ್, ಎಲ್ಲರ ಬಗ್ಗೆನೂ ಗೊತ್ತು ಯಮನಿಗೆ, ಒಬ್ಬೊಬ್ಬರ ಬಗ್ಗೆನೂ ಗೊತ್ತು. ಯಥಾಯೋಗ್ಯಂ, ಹೇಗೋ ಹಾಗೆ ಗೊತ್ತು ಅವನಿಗೆ. ಒಂದು ಚೂರು ಒಂದು ಸ್ವಲ್ಪ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ.
ಸರ್ವಂ ಜಾನಾತಿ ಸಮ್ಯಕ್ ಜಾನಾತಿ ಧರ್ಮರಾಟ್. ಆದರೂ ಕೂಡ ಚಿತ್ರಗುಪ್ತನನ್ನು ಕೇಳ್ತಾನೆ, ಇವನದೇನು ತಪ್ಪು, ಏನು ಪಾಪ ಇವನದ್ದು, ಇವನ ಹಣೆ ಬರಹ ಏನು ಅಂತ ಚಿತ್ರಗುಪ್ತನ ಕೇಳ್ತಾನೆ. ಚಿತ್ರಗುಪ್ತ ಯಾರನ್ನು ಕೇಳ್ತಾನೆ? ಶ್ರವಣರನ್ನು ಕೇಳ್ತಾನೆ. ಶ್ರವಣರು ಯಾರ್ಯಾರು ಅಂತ ನಿಮಗೆ ನೆನಪಿದೆಯಾ? ಶ್ರವಣರ ಬಗ್ಗೆ ಹೇಳಬಲ್ಲರ ನೀವು? ಶ್ರವಣರು ಯಾರ್ಯಾರು ಎಲ್ಲ ಅಲ್ಲಿದ್ರೆ ನಿಮಗೆ ಯಾವ್ದು ನೆನಪಿದೆ ಅದಾದ್ರೂ ಹೇಳಿ ಕೊನೆ ಪಕ್ಷ ಅಂತ ಹೇಳು. ಸರಿ ಇದೆ, ಹೌದು. ಅವರ ಸಿದ್ಧಿ ಏನು? ಆ ಶ್ರವಣರ ಸಿದ್ಧಿ ಏನು? ದೂರಶ್ರವಣ ವಿಜ್ಞಾನ, ಅಂದರೆ ದೂರದಿಂದಲೇ ಕೇಳಿಸುತ್ತೆ ಅವರಿಗೆ ಅಂತ. ದೂರದರ್ಶನ ಚಕ್ಷುಷಃ ಅಂತ, ದೂರದರ್ಶನ ಶಬ್ದ ಇಲ್ಲಿದೆ ನೋಡಿ, ನಿಜವಾದ ದೂರದರ್ಶನ ಇದು ಅಂತ. ದೂರದಿಂದಲೇ ಕಾಣಿಸುತ್ತೆ ಮತ್ತು ದೂರದಿಂದಲೇ ಕೇಳಿಸುತ್ತೆ. ಸರಿ ಇದೆ ಅದು. ಶ್ರವಣರು ಮತ್ತು ಶ್ರವಣೀಯರು ಅಂತಿರ್ತಾರೆ, ನೆನಪಿದ್ಯಾ? ಅವರು ಪತ್ನಿಯರು ಶ್ರವಣೀಯರು ಅಂತ. ಹಾಗಾಗಿ ಗುಟ್ಟಾಗಿ ಪಾಪ ಮಾಡಿದ್ರು ಇವರಿಗೆ ಗೊತ್ತಾಗದೇ ಇರೋದಿಲ್ಲ, ಶ್ರವಣರಿಗೆ ಗೊತ್ತಾಗತ್ತೆ. ಅವರು ಚಿತ್ರಗುಪ್ತನಿಗೆ ಯಮನಿಗೆ ತಿಳಿಸ್ತಾರೆ ಅಂತ. ಶ್ರವಣರು ಯಾರ್ಯಾರು ಅಂತ ಹೇಳಿ, ಬೇಗ ಬೇಗ ಹೇಳಿ. ಹಾಂ ಹೇಳು. ಶ್ಲೋಕ ಹೇಳಿದೆ, ಖುಷಿ ಆಯ್ತು ನಮಗೆ. ಆದಿತ್ಯ ಚಂದ್ರವು ಅನಿಲಃ ಅನಲಶ್ಚ. ಆದಿತ್ಯ ಚಂದ್ರರು, ಸೂರ್ಯಚಂದ್ರರು, ಶ್ರವಣರು ಅವ್ರು ನೋಡ್ತಾ ಇರ್ತಾರೆ ನಮ್ಮನ್ನ. ಅನಿಲಃ ಅನಲಶ್ಚ. ಅನಿಲ ಯಾರು, ಅನಲ ಯಾರು? ಒಂದಕ್ಷರ ಹಿಂಗಾದ್ರೆ ಗಾಳಿ, ಒಂದಕ್ಷರ ಹಂಗಾದ್ರೆ ಬೆಂಕಿ. ಈ ಹೋಗಿ ಆ ಆದ್ರೆ ಬೆಂಕಿ, ಆ ಹೋಗಿ ಈ ಆದ್ರೆ ಗಾಳಿ. ಅನಿಲ ಅನಲ, ಗಾಳಿ ಬೆಂಕಿಗಳು. ದೇವ್ರು ಭೂಮಿ ರಾಪಹ, ದೇವ್ಹು ಆಕಾಶ, ಭೂಮಿ ಈ ಪೃಥ್ವಿ, ಆಪಹ ನೀರು, ನಮ್ಮದೇ ಹೃದಯ ಅಂತ. ಯಮಶ್ಚ ಅಂತ, ಯಮನು ಕೂಡ ಅಂತಃ ಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ, ಒಳಗೆ ಕೂಡ್ತು ನೋಡ್ತಾ ಇರ್ತಾನೆ ಯಮನು ಕೂಡ. ಹಾಗಾಗಿ ಸಮ್ಯಕ್ ಜಾನಾತಿ ಸರ್ವಂ ಜಾನಾತಿ ಯಮ ಅಂತ. ಆಮೇಲೆ ಹಗಲು ರಾತ್ರಿಗಳು, ನಾವು ಪಾಪ ಒಂದು ಹಗಲು ಮಾಡಬೇಕು ಅಥವಾ ರಾತ್ರಿ ಮಾಡಬೇಕು. ಯಾವಾಗ ಮಾಡಿದ್ರು ಕೂಡ ಅವರೇ ಹೇಳ್ಕೊಡ್ತಾರೆ, ಹೋಗಿ ಅಂತ ಹಿಂಗೆ ಮಾಡಿದಾನೆ ಇವನಂತ. ಹಗಲು ರಾತ್ರಿಗಳೇ ಶ್ರವಣರ ಕೆಲಸ ಮಾಡ್ತೇವೆ. ಉಭಯಚ ಸಂಧ್ಯೆ, ನಾನು ಹಿರಣ್ಯಕಶಿಪು ಥರ ಬುದ್ಧಿವಂತ ಆಗ್ತೀನಿ, ನಾನು ಹಗಲೂ ಪಾಪ ಮಾಡಲ್ಲ, ರಾತ್ರಿನೂ ಪಾಪ ಮಾಡಲ್ಲ, ಸಂಧ್ಯಾ ಕಾಲದಲ್ಲಿ ಪಾಪ ಮಾಡ್ತೀನಿ ಅಂದರೆ ಈ ಸಂಧ್ಯಾಕಾಲಗಳು ಕೂಡ ಶ್ರವಣರೇ. ಅವ್ರು ಹೋಗಿ ಹೇಳ್ತಾರೆ ಅಂತ, ನಾವು ಮಾಡಿದ ತಪ್ಪುಗಳನ್ನು ಯಮಧರ್ಮನಿಗೆ ಹೊರತು ತಿಳಿಪಡಿಸ್ತಾರೆ ಅಂತ. ಕೊಟ್ಟ ಕೊನೆದು ಧರ್ಮ. ಧರ್ಮ ಇದೆಯಲ್ಲ, ಅದು ಕೂಡ ಶ್ರವಣ ಸ್ಥಾನದಲ್ಲಿ ಬರುವಂಥದ್ದು. ಅದು ಕೂಡ ನೋಡ್ತಾ ಇರುತ್ತೆ ನಮ್ಮನ್ನು ಅಂತ, ನಾವು ಮಾಡೋ ತಪ್ಪುಗಳನ್ನು ಅಂತ. ಕೊನೆದು ಯಮ ಹೇಗಿರ್ತಾನೆ ಹೇಳು. ಯಮ 3 ಯೋಜನೆಯಷ್ಟು ಉದ್ದ ಇರ್ತಾನೆ, ಕಾಡಿಗೆ ಪರ್ವತದ ಹಾಗೆ ಇರ್ತಾನೆ. ಸರಿ ಇದೆ, ಕಣ್ಣು 2 ಬಾಗಿ ಥರ ಇರುತ್ತೆ. ಸರಿ ಇದೆ. 3 ಯೋಜನದ ವಿಸ್ತಾರ ಯಮನದ್ದು. ಅವನ ಧ್ವನಿ ಹೇಗಿರುತ್ತೆ ಹೇಳು, ಧ್ವನಿ ಹೇಗಿರುತ್ತೆ? ಗುಡುಗು. ಹೌದು, ಸಾಮಾನ್ಯವಾದ ಗುಡುಗಲ್ಲ, ಪ್ರಳಯ ಕಾಲದ ಮೋಡದ ಗುಡುಗು. ಪ್ರಳಯಾಂಬದ ನಿರ್ಘೋಷಂ, ಪ್ರಳಯ ಕಾಲದ ಮೋಡದ ಗುಡುಗು, ಅದರಂತೆ ಅವನ ಧ್ವನಿ ಇರುತ್ತೆ ಅಂತ. ಅದು ಸರಿ ಇದೆ. ಕಾಡಿಗೆ ಪರ್ವತದಾಗಿದ್ದಾನೆ ಅನ್ನೋದು ಸರಿ ಇದೆ. ಎಷ್ಟು ಭುಜಗಳು ಯಮನಿಗೆ? 4 ಸರಿ 32 ಸರಿ. 4 ಭುಜಗಳು. ಪುಣ್ಯಾತ್ಮರಿಗೆ ದರ್ಶನ ಕೊಡಬೇಕಾದ್ರೆ 4 ಭುಜಗಳು. ಅವನಿಗೆ ವಿಷ್ಣುವಿನ ಥರ ಶಂಖಚಕ್ರ ಗದಾಪಾಣಿಯಾಗಿ ಒಂದು ದರ್ಶನ ಕೊಡ್ತಾನೆ. ಪಾಪಿಗಳಿಗೆ ದರ್ಶನ ಕೊಡಬೇಕಾದ್ರೆ 32 ಭುಜಗಳು ಇರ್ತವೆ ಅವನಿಗೆ. ಮತ್ತು ಹಲ್ಲಿನ ಬಗ್ಗೆ ಏನಾದ್ರು ವಿಶೇಷ ಇದೆಯಾ ಹೇಳು.
ಪುಣ್ಯವಂತರಿಗೆ ದಾಳಿಂಬೆ ಬೀಜದ ಥರ ಹಲ್ಲುಗಳು, ಅವ್ರಿಗೆ ತೋರಿಸೋದು ಯಮ. ಪಾಪಿಗಳಿಗೆ ದಂಷ್ಟ್ರಾಕರಾಲ ಬದನಂ, ಕೋರೆ ದಾಡೆಗಳು ಭಯಂಕರವಾಗಿರ್ತವೆ ಅಂಥ ಮುಖವನ್ನು ಪಾಪಿಗಳಿಗೆ ತೋರಿಸೋದು ಅಂತ. ಹಾಗಾಗಿ ಅವನಿಗೆ 2 ರೂಪ ಇದೆ ಯಮನಿಗೆ, ಒಂದು ಸೌಮ್ಯ ರೂಪ, ಇನ್ನೊಂದು ಘೋರ ರೂಪ, 2 ರೂಪಗಳು ಅಂತ. ಆಮೇಲೆ ಒಂದು ಕೋಣ ಬೇರೆ, ಮತ್ತೆ ಒಂದು ಭರ್ಜರಿ ಕೋಣ ಇದೆ ಅಂತಲ್ವಾ, ಅದ್ಭುತವಾದ ಕೋಣ ಒಂದು. ಇಷ್ಟಿರಲಿ. ಇಲ್ಲಿಂದ ಮುಂದಕ್ಕೆ ಹೋದರೆ ನರಕಗಳು ಯಾರು ಕೆಲವು ನರಕಗಳ ಹೆಸರು ಹೇಳ್ತೀರಾ? ಓಂಕಾರ ಹೇಳಿ ನೋಡೋಣ. ಓಂಕಾರ. ಯಾವುದಾದ್ರೂ ಹೇಳು, ಪರವಾಗಿಲ್ಲ. ತಾಮಿಸ್ನ, ಅಂಧತಾಮಿಸ್ನ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಹಸಿಪತ್ರವನ, ಸೂಕರಮುಖ, ಅಂಧಕೋಪ, ಕೃಮಿಭೋಜನ, ಸಂತಂಶ, ತಪ್ತಸ್ವರ್ಪಿ, ವಜ್ರಕಂಟಕ ಶಾಲಿನಿ, ಭೂಯೋಧ, ಪ್ರಾಣರೋಧ, ವಿಷಸನ, ಸಾರಮೇಯನ, ಲಾಲಪಕ್ಷ, ಅವೀಚಿ, ಅಯೋಸ್ಮಾನ್. ಶಾಬಾಷ್. ಇನ್ನಷ್ಟು ನರಕದ ಹೆಸರುಗಳು ಯಾರೂ ಇಲ್ಲ ಈ ಲೋಕದಲ್ಲಿ ಅಂತ ಅನ್ಸುತ್ತೆ ನಮಗೆ ಅಂತ. ಇದೆ, ಇನ್ನೂ ಇದೆ ನರಕಗಳು, ಆದರೆ ಈಗ ತುಂಬ ಹೆಸರುಗಳು ಹೇಳಿದ ನಾನು ಅದರಲ್ಲಿ. ಇದು ನರಕ ಅನುಭವಿಸಿದ ನಂತರ ಮತ್ತೆ ಹುಟ್ಟಿ ಬರ್ತಾರಲ್ವಾ, ಅವ್ರು ಏನಾಗಿ ಹುಟ್ಟಿ ಬರ್ತಾರೆ? ಪಾಪಿಗಳು ನೇರವಾಗಿ ಮನುಷ್ಯರಾಗಿ ಹುಟ್ಟಿ ಬರ್ತಾರ? ನರಕದ ನಂತರ ಏನಾಗಿ ಹುಟ್ಟಿ ಬರ್ತಾರೆ? ಹಾಂ, ಕ್ರಿಮಿ ಕೀಟ, ಗಿಡ ಮರ ಬಳ್ಳಿ ಇದೆಲ್ಲ ಬರಬೇಕು. ಅವರು ಎಲ್ಲ ದಾಟಿ ಮನುಷ್ಯರಾಗಿ ಬಂದಾಗ ಕೂಡ ಆ ಚಿಹ್ನೆಗಳಿರುತ್ತೆ. ಕುಷ್ಠ ಇರುತ್ತೆ, ಕುರುಡಿರುತ್ತೆ ಅವರಿಗೆ, ಮಹಾರೋಗಗಳಿರುತ್ತೆ, ಪಾಪ ಚಿಹ್ನೆಗಳಲ್ಲಿರುತ್ತೆ ಅವರಿಗೆ ಅಂತ, ಅಥವಾ ಪಾಂಡು ರೋಗ ಇರ್ಬೋದು. ಇದೆಲ್ಲ ಅನುಭವಿಸಿ ದಾಟಿ ಬಂದ ಕುರುಹುಗಳು ಇಲ್ಲಿ ಬಂದ ನಂತರ ಕೂಡ ಉಳಿದಿರುತ್ತೆ ಒಂದು ಸ್ವಲ್ಪ ಅಂತ. ಪಾಪ ಶೇಷ ಉಳಿದಿದ್ದು ಕುರುಹಾಗಿ ಬರುತ್ತೆ ಅವನಿಗೆ ಅಂತ. ಇಷ್ಟಿರಲಿ. 2ನೇ ಜೀವಯಾನದಲ್ಲಿ ನಾವು ಕೆಲವರ ಚರಿತ್ರೆ ಬಗ್ಗೆ ನಾವು ನಿಮ್ಗೆ ಹೇಳಿದ್ವು. ಕಥೆ ಬೇಡ, ಯಾರ್ಯಾರ ಬಗ್ಗೆ ಹೇಳಿದ್ವು ಅಂತ ನೀವು ಹೇಳಿದ್ರು ಸಾಕು. ಯಾರ್ಯಾರ ಕಥೆಗಳನ್ನ ಹೇಳಿದ್ವು. ಯಮನನ್ನು ಗೆದ್ದವರುಂಟೆ, ಯಮನೊಡನೆ ನಡೆಸಿದವರುಂಟೆ, ಗೆದ್ದವರುಂಟೆ ಅಂತೆಲ್ಲ ಕೇಳಿಕೊಂಡು ಕೆಲವು ಮಹಾಪುರುಷರು ಅಥವಾ ಕೆಲವರು ಅಂಥವ್ರ ಕಥೆಗಳನ್ನು ಹೇಳಿದ್ವು. ನೆನಪಿದೆಯಾ? ಒಂದೊಂದು ಹೆಸರು ಹೇಳಿ, ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ಬೋದು, ಒಬ್ರಿಗೆ ಒಂದು ಅವಕಾಶ. ಸರಿ ಇದೆ, ನಿಂತ್ಕೊಂಡು ಹೇಳಿ, ಪರವಾಗಿಲ್ಲ, ಧ್ವನಿವರ್ಧಕ್ಕೆ ಏನು ಬೇಡ, ಜೋರಾಗಿ ಹೇಳಿ. ಧರ್ಮರಾಜ, ಸರಿ ಇದೆ. ಸತ್ಯವಾನ್ ಸಾವಿತ್ರಿ, ಹೇಳು. ರಾವಣ, ಸರಿ ಇದೆ. ಇಷ್ಟೇ ಇದೆ, ಇದು ರಾವಣ ಅಂತ ಹೇಳ್ತಾ ಇದೆ. ಆಮೇಲೆ ಸರಿ ಇದೆ, ಮಾರ್ಕಂಡೇಯ, ಸರಿ ಇದೆ. ಆಮೇಲೆ ಅದು ಯಾರು ಹೇಳಿದ್ರಲ್ಲ ಅಂತ ನೋಡ್ತಾ ಇದ್ದು, ಸರಿ ಇದೆ. ಇಷ್ಟು ಚರಿತ್ರೆಗಳನ್ನ ಹೇಳಿದ್ದು ಯಾಕಂದರೆ ಇವರೆಲ್ಲರ ಬದುಕಿನಲ್ಲಿ ಈ ಯಮನನ್ನು ಗೆದ್ದ ಸಂದರ್ಭಗಳಿದೆ. ಅದರಲ್ಲಿ ರಾವಣ ಗೆದ್ದು ಸೋತವನು, ಆಮೇಲೆ ಮುಂದೊಂದಿನ ಯಮನ ವಶ ಆಗ್ತಾನವನು. ಒಂದು ಸಾರಿ ಗೆದ್ದರು ಕೂಡ. ಉಳಿದವರೆಲ್ಲ ಯಮನನ್ನು ಗೆದ್ದವರು, ಶಾಶ್ವತವಾಗಿ ಗೆದ್ದವರು ಅವರೆಲ್ಲರೂ ಕೂಡ. ಆಮೇಲೆ ಅದರ ಜೀವಯಾನ 3ರ ಬಗ್ಗೆ ಒಂದು ಕೆಲವಾರು ಪ್ರಶ್ನೆಗಳನ್ನು ಕೇಳಿ ಸಂವಾದ ಮಾಡಿ ಮುಗಿಸೋಣ ಅದನ್ನು. ಈಗ ನಾನು ಅಂದರೆ ದೇಹವೇ ನಾನಾ, ಅದಕ್ಕಿಂತ ಹೆಚ್ಚಿನದಿದೆಯಾ ಅನ್ನೋ ಪ್ರಶ್ನೆ ಕೇಳಿದ್ದು. ದೇಹಾತೀತ ಜೀವ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಕೇಳಿದ್ದು. ದೇಹಾತೀತ ಜೀವ ಇದೆ ಅಂತಾನೆ ನಮ್ಗೆ ನಿರ್ಣಯ ಮಾಡಿರೋವಂಥದ್ದು. ಶಾಸ್ತ್ರ ಭೇದಗಳಲ್ಲಿ ನಿರ್ಣಯ ಮಾಡಿರೋ ಹಾಗೆ ತಾನೆ. ಏನು ಪ್ರಮಾಣ? ಯುಕ್ತಿಯಿಂದ ಹೇಗೆ ಭಾವಿಸ್ಬೋದು? ಯೋಗಿಗಳು ದರ್ಶನನೇ ಮಾಡ್ತಾರೆ. ದೇಹದಾಚೆ ಇರ್ತಕ್ಕಂಥ ಜೀವವನ್ನು ಯೋಗ ದೃಷ್ಟಿಯಿಂದ ನೋಡ್ತಾರೆ ಯೋಗಿಗಳು. ಬಿಡಿ, ಅದು ಅವರ ಯೋಗಿಗಳ ಕಥೆ ಆಯಿತು. ಅದು ಸಾಮಾನ್ಯ ಮನುಷ್ಯ ಕೂಡ ದೇಹ ನಾನಲ್ಲ ಅಂತ ಅರ್ಥ ಮಾಡ್ಕೋಬೋದು. ಅದಕ್ಕೆ ಕೆಲವು ಯುಕ್ತಿಗಳನ್ನು ಹೇಳಿತ್ತು. ನೆನಪಿದೆಯಾ ಯುಕ್ತಿಗಳು? ಹೇಳು ಸುಮುಖ. ಒಂದು ಪ್ರಥಮ ಸ್ತನ್ಯಪಾನದ ಬಗ್ಗೆ ಹೇಳಿತ್ತು. ಗೋ ಅದ್ರ ಕರು ಹಾಕಿದಾಗ ಎಲ್ಲ ಗುಡ್ಡದ ಮೇಲಿದ್ರೆ ಕರುಗೆ ಹೇಗೆ ಯಾವ್ದು ಕೆಚ್ಚಲು ಅದು ಬದುಕಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದು ಪೂರ್ವ ಜಾತಿ
ಸ್ಮರಣೆ ಇರುತ್ತೆ ಅದಕ್ಕೆ. ಸರಿ ಇದೆ, ಸರಿ ಇದೆ. ಅದು ನಾನು ಆಮೇಲೆ ಹೇಳಿದ್ದು ಅದನ್ನ, ಅದು ನೆನ್ಪಿಟ್ಟು ಹೇಳ್ತಾ ಇದ್ದೆ ನೀನು. ಈ ಸ್ತನ್ಯಪಾನ ಪ್ರವೃತ್ತಿ ಅನ್ನೋದು ಹೇಗೆ ಬರುತ್ತೆ ಅಂದರೆ ಹಿಂದಿನ ಜನ್ಮದ ಸ್ಮರಣೆಯಿಂದ ಬರೋವಂಥದ್ದು. ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಈ ದೇಹ ನಾವಲ್ಲ, ದೇಹಕ್ಕಿಂತ ಆ ಕಡೆ ನಾವು, ಬೇರೆ ನಾವು ಅಂತ ಗೊತ್ತಾಗತ್ತೆ ಅಂತ. ಸರಿ ಇದೆ. ಆಮೇಲೆ ಹೇಳು, ಧನ್ಯವಾದ. ಸರಿ ಇದೆ, ಸರಿ ಇದೆ. ನನ್ನ ದೇಹ ಅನ್ಬೇಕಾದ್ರೆ ನಾನು ಬೇರೆ ಅಂತ ಆಯ್ತಲ್ವ, ಇದು ನನ್ನ ದೇಹ ಅಂತ ಹೇಗೆ ಹೇಳ್ತೀವಿ ನಾವು? ಸರಿ ಇದೆ. ನೀನು ಹೇಳ್ಬೇಕು ಅನ್ಕೊಂಡಿದ್ದ ಅದೇನಾ ಬೇರೆನಾ ಕಾಂತಿ? ತುಂಬ ಒಳ್ಳೆಯ ಯುಕ್ತಿ ಅದು. ಶರೀರಸ್ಯ ನ ಚೈತನ್ಯಂ ಮೃತೇಶು ವ್ಯಭಿಚಾರತಃ. ಶರೀರವೇ ಆತ್ಮ ಅಂತಾದರೆ ಸತ್ತ ಮೇಲೆಲ್ಲ ಇದೆಯಲ್ಲ, ಅಲ್ಲೇ ಅಂಗ ಅವಯವ ಎಲ್ಲ ಹಾಗೆ ಇದೆಯಲ್ಲ. ಯಾರು ಸಹಜವಾಗಿ ಸತ್ತರೆ ಎಲ್ಲ ಅವಯವ ಹಾಗೆ ಇರುತ್ತೆ. ಮತ್ತೆ ಯಾಕದು ಓಡಾಡಲ್ಲ, ಮಾತಾಡಲ್ಲ, ಊಟ ಮಾಡಲ್ಲ? ಜೀವ ಇಲ್ಲ, ಅದು ಬೇರೆ, ಅದು ದೇಹ ಅಲ್ಲ ಅಂತಲ್ಲಿ ಗೊತ್ತಾಗತ್ತೆ ನಮಗೆ ಅಂತ. ಆಮೇಲೆ ಹತ್ರ ಹಿಡ್ಕೊ. ನಾನು ಎನ್ನುವಾಗ ಹೀಗೆ ತೋರಿಸ್ತೇವೆ ನಾವು, ಹೀಗೆಲ್ಲೂ ತೋರಿಸಲ್ಲ ನಾನು ಅಂತ, ಹೀಗೆ ತೋರಿಸ್ತೇವೆ. ಯಾಕೆಂದರೆ ಅಲ್ಲಿದ್ದಾನು, ಅದು ಅಂಗ ಅಲ್ಲ. ಈ ದೇಹವೇ ನಾನು ಅಂತ ಎಲ್ಲರೂ ತೋರಿಸಲು ಇದು ನಾನು ಅಂತ ಹೀಗೆ ತೋರಿಸ್ಬೋದು ಬೇಕಾದ್ರೆ, ಹಾಗೆ ತೋರಿಸಲ್ಲ ನಾವು. ಅದು ಕೂಡ ಒಂದು ಪ್ರಮಾಣನೇ. ಆಮೇಲೆ ಇನ್ನೂ ಇದೆ, ಇನ್ನೂ ಇದೆ. ಹುಟ್ಟುವಾಗ 2-3 kg ತೂಕ ಇರುತ್ತಲ್ವಾ? ದೇಹವೇ ನಾನು ಅಂತಂದರೆ ಆ 2-3 kg ನಾನು ಅಂತ ಆಯಿತು ಅಲ್ವಾ? ಆಮೇಲೆ 70 kg ಆಗ್ತಾನೆ ಮುಂದಕ್ಕೆ. ಆ ಉಳಿದು 68 kg ಯಾರು ಅನ್ನೋ ಪ್ರಶ್ನೆ ಬಂದುಬಿಡುತ್ತೆ. ಅಂತ ದೇಹವೇ ನಾನು ಅಂತಾದರೆ ಹುಟ್ಟುವಾಗ 2-3 kg ಇದ್ದ ಮೇಲೆ ಉಳಿದಿದ್ದೆಲ್ಲ ಯಾರು ಹಾಗಾದರೆ ಅನ್ನೋ ಪ್ರಶ್ನೆ ಬರಲ್ವಾ? ಹಾಗಾಗಿ ದೇಹ ನಾನಲ್ಲ. ಪ್ರತಿ 7 ವರ್ಷಕ್ಕೊಂದ್ಸರ್ತಿ ಪೂರ್ತಿ ನಾವು ಮತ್ತೆ ಹೊಸದಾಗ್ತೀವಿ. ಜೀವಕೋಶಗಳು ಸಾಯ್ತಾ ಇರುತ್ತಲ್ವಾ? 7 ವರ್ಷಕ್ಕೊಂದ್ಸರ್ತಿ ಎಲ್ಲವೂ ಸತ್ತು ಮತ್ತೆ ಹುಟ್ಟಿರುತ್ತೆ ಅಂತ. 7 ವರ್ಷದ ಆ ಕಡೆ ಯಾವುದು ಇರಲ್ಲ ಅಂತ. ಈ ದೇಹ ಅನ್ನೋದ್ರಲ್ಲಿ 7 ವರ್ಷದ ಆ ಕಡೆ ಯಾವುದು ಇರಲ್ಲ ಅಂತ, ಬದಲಾಗ್ತಾ ಇರುತ್ತೆ ಎಲ್ಲವೂ ಕೂಡ ಅಂತ. ಹಾಗನ್ನುವಾಗ ಇದ್ಯಾರು ಅದ್ಯಾರು? 7 ವರ್ಷದ ನಂತರ ಆ ವ್ಯಕ್ತಿ ಯಾರು, ಹಿಂದಿನ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಬರಲ್ವಾ ಅಲ್ಲಿ ಅಂತ. ಕಾಳಿದಾಸನ ಉದಾಹರಣೆ ಕೊಟ್ಟಿದ್ರು ಒಂದು, ನೆನಪಿದೆಯಾ? ರಮ್ಯಾಣಿ ವೀಕ್ಷ್ಯ ಮಧುರಾಂಶ್ಚ ನಿಶಮ್ಯ ಶಬ್ದಾನ್, ನೆನಪಿದೆಯಾ? ಪರ್ಯುತ್ಸುಕೋ ಭವತಿ ಯತ್ ಸುಖಿತೋಪಿ ಜಂತು ತಚ್ಚೇತಸಾ ಸ್ಮರತಿ ನೂನಮಬೋಧ ಪೂರ್ವಂ ಭಾವಸ್ಥಿರಾಣಿ ಜನನಾಂತರ ಸೌಹೃದಾನಿ. ರಮ್ಯವಾದ ದೃಶ್ಯಗಳನ್ನು ನೋಡಿದಾಗ, ಮಧುರವಾದ ಶಬ್ದಗಳನ್ನು ಕೇಳಿದಾಗ ಏನೋ ನೋವಾಗುತ್ತೆ, ಏನೋ ಸಂತೋಷ ಆಗುತ್ತೆ, ಏನೋ ಭಾವಗಳು ಬರುತ್ತೆ. ಏನು ಅಂತ ಗೊತ್ತಾಗಲ್ಲ. ಏನದು ಅಂದರೆ ಅದು ಈಗಿಂದಲ್ಲ, ಅದು ಅಂತ ಯಾವುದೋ ಜನ್ಮದ್ದು ಏನೋ ನೆನಪು ಬರ್ತಾ ಇದೆ, ನೆನಪು ಪ್ರಕಟ ಆಗ್ತಾ ಇಲ್ಲ, ವ್ಯಕ್ತ ಆಗ್ತಾ ಇಲ್ಲ. ಹಾಗಾಗಿ ನಮ್ಗೆ ಆ ಥರದ್ದು ಏನೋ ಒಂದು ಆಗ್ತಾ ಇರುವಂಥದ್ದು ಅಂತ ಕಾಳಿದಾಸ ಹೇಳಿರೋವಂಥದ್ದು. ಹೃದಯದ ಬಗ್ಗೆ ಒಂದಷ್ಟು ನಾವು ಹೇಳಿದ್ವಲ್ಲ ಕಳೆದ ಸರ್ತಿ, ಚಿತ್ರಗಿತ್ರೆಲ್ಲ ತೋರಿಸಿ. ಎಲ್ಲಿ ಬರುತ್ತೆ ಹೃದಯ ಕಮಲ ಎಲ್ಲಿ ಬರುತ್ತೆ ಅಂತೆಲ್ಲ ನೆನಪಿದೆಯಾ? ಅದೆಲ್ಲ ಯಾಕೆ ಅಲ್ಲಿ ಜೀವ ಇರಬೇಕು, ಏನು ಶುದ್ಧಿ ಕರ್ಮ ಏನು ನಡೆಯುತ್ತೆ ಅಲ್ಲಿ ಅಂತೆಲ್ಲ ಹೇಳಿದ್ವು ಅಲ್ವಾ? ಇನ್ನು ಮುಖ್ಯವಾದ ಒಂದು ವಿಷಯ ಹೇಳಕ್ಕಿರೋಂಥದ್ದು, ಈಗ ನರಕ ಬರೋದು ಯಾವುದರಿಂದ? ಪಾಪದಿಂದ. ದುಃಖ ಬರೋದು ಯಾವುದರಿಂದ? ಈ ಪಾಪ ಪರಿಹಾರ ಆದರೆ ದುಃಖ ಬರೋದಿಲ್ಲ ಅಲ್ವಾ? ನರಕ ಬರೋದಿಲ್ಲ ಅಲ್ವಾ? ಪಾಪ ಪರಿಹಾರ ಯಾವುದರಿಂದ? ಮುಖ್ಯವಾದ ಪ್ರಶ್ನೆ ಇದು. ಯಾವುದರಿಂದ ಪಾಪ ಪರಿಹಾರ? ಒಬ್ಬೊಬ್ಬರು ಒಂದೊಂದೇ ಉತ್ತರ ಕೊಡ್ಬೋದು, ಪಟ ಕೊಡಬೇಕು. ಒಬ್ಬೊಬ್ಬರು ನಿಂತ್ಕೊಂಡು ಕೊಡ್ತಾ ಬನ್ನಿ, ಯಾವುದರಿಂದ ಪಾಪ ಪರಿಹಾರ ಆಗುತ್ತೆ? ಒಂದೊಂದೇ ಉತ್ತರ ಕೊಡ್ತಾ ಬರಬೇಕು ಒಬ್ಬೊಬ್ಬರು. ಶುರು ಮಾಡು.
ಆ ಗಂಗಾ ಗಂಗಾ ಸ್ನಾನದಿಂದ, ಗಂಗಾ ಸ್ನಾನ, ಗಂಗಾಜಲದ ಪಾನ, ಗಂಗಾ ಸಂಸರ್ಗದಿಂದ ಪಾಪ ಪರಿಹಾರ ಆಗುತ್ತೆ. ಒಂದು ಹೇಳ್ತಾ ಬನ್ನಿ, ಹೇಳು. ದಾನ ಮಾಡೋದ್ರಿಂದ ಆಮೇಲೆ ಒಂದೇ ಹೇಳು, ಒಂದೊಂದೇ ಹೇಳಿ. ದಾನದಿಂದ ಪಾಪ, ಮತ್ತು ಬಾಕಿ ಆದರೆ ಹೇಳು, ನೆನ್ಪಿಟ್ಟು ನೀವು ಹೇಳಬೇಕು ಅಂತ ಅನ್ಕೊಟ್ರೆ ಯಾರು ಹೇಳ್ತಿದ್ರೆ ವಾಪಸ್ ಹೇಳ್ಬೋದು ಅದನ್ನ. ಹೇಳಿ, ಒಬ್ಬೊಬ್ಬರು ಹೇಳಿ, ಜೋರಾಗಿ ಹೇಳಿ. ಪ್ರಾಯಶ್ಚಿತ್ತದಿಂದ ಪಾಪ ಪರಿಹಾರ ಆಗತ್ತೆ. ಹೌದು. ಪಶ್ಚಾತ್ತಾಪದಿಂದ ಮೊಟ್ಟ ಮೊದಲು ಬೇಕಾಗಿರುವಂಥದ್ದು ಪಶ್ಚಾತ್ತಾಪ ಆಗದೇ ಇದ್ದರೆ ಪ್ರಾಯಶ್ಚಿತ್ತಕ್ಕೆ ಅಧಿಕಾರ ಇಲ್ಲ ಅವನಿಗೆ. ಪಶ್ಚಾತ್ತಾಪ ಆದರೆ ಮಾತ್ರವೇ ಪ್ರಾಯಶ್ಚಿತ್ತಕ್ಕೆ ಅಧಿಕಾರ ಇರುವಂಥದ್ದು. ಹಾಗಾಗಿ ಪಶ್ಚಾತ್ತಾಪದಿಂದ ಪಾಪ ಪರಿಹಾರ ಆಗತ್ತೆ. ಅಗ್ನಿಯಿಂದ ಪಾಪ ಪರಿಹಾರ ಆಗತ್ತೆ. ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ತಪಸ್ ಮಾಡಿದಾಗ ಪಾಪ ಪರಿಹಾರ ಆಗತ್ತೆ. ಪಂಚಭೂತಗಳಿಂದ ಪಾಪ ಪರಿಹಾರ. ಸರಿ ಇದೆ. ಪಂಚಭೂತಗಳು 5 ಕೂಡ ಪಾಪ ಪರಿಹಾರ ಮಾಡಿಕೊಡುತ್ತೆ. ಭೂಮಿಯೂ ಪಾಪ ಪರಿಹಾರ ಮಾಡುತ್ತೆ, ಜಲವೂ ಪಾಪ ಪರಿಹಾರ ಮಾಡುತ್ತೆ, ಅಗ್ನಿಯೂ ಪಾಪ ಪರಿಹಾರ ಮಾಡುತ್ತೆ, ವಾಯು ಆಕಾಶಗಳು ಪಾಪ ಪರಿಹಾರ ಮಾಡುತ್ತೆ. ಈಗ ನೀನು ಹೇಳು, ಒಂದು ಹೇಳು ಯಾವ್ದಾದ್ರು, ಭೂಮಿಯಿಂದ ಪಾಪ ಪರಿಹಾರ ಹೇಗೆ ಅಂತ. ಭೂಮಿಯಿಂದ ಒಂದು ಗೋಧೂಳಿ ಸ್ನಾನ ಮಾಡಿ. ಇಲ್ಲಿ ಉಳಿದ್ರೆ ಬಾಕಿ ಉಳಿದ್ರೆ ಹೇಳ್ಬೋದು. ಮತ್ತೆ ನೀನು ಭೂಮಿಯಿಂದ ಪಾಪ ಪರಿಹಾರ ಹೇಗಾಗುತ್ತೆ ಬೇರೆ ಯಾರು ಹೇಳ್ತೀರಾ? ಒಂದು ಗೋಧೂಳಿಯ ಸ್ನಾನ, ಅದು ಮಣ್ಣು, ಅದು ನೀನು ಹೇಳು. ಮಣ್ಣಿನಿಂದ ಪಾಪ ಪರಿಹಾರ ಆಗುತ್ತೆ ಹೇಗೆ? ಸರಿಯಾದ ಉತ್ತರ ಮೃತ್ತಿಕಾ ಶೌಚ ಅಂತ ಹೇಳ್ತಾರೆ. ನಾವು ಸಬಕಾರ, ಸೋಪ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಸಬಕಾರ ಅಂತ ಕನ್ನಡ ಶಬ್ದ ಇದೆ. ಅದನ್ನು ಹಾಕೋ ಜಾಗದಲ್ಲಿ ನಾವು ಮಣ್ಣನ್ನು ಬೆಳೆಸಿದರೆ, ನೀರಿನ ಜೊತೆ ಮಣ್ಣನ್ನು ಬೆಳೆಸಿ ನಾವು ಶುದ್ಧಿ ಮಾಡಿಕೊಂಡ್ರೆ ಅದು ಪಾಪ ಪರಿಹಾರ ಮಾಡುತ್ತೆ. ಯಾಕೆಂದರೆ ಪಂಚಭೂತಗಳಲ್ಲಿ ಒಂದು ಪೃಥ್ವಿ, ತುಂಬ ಪಾಪ ಪರಿಹಾರ ಮಾಡೋ ಶಕ್ತಿ ಇದೆ ಅದಕ್ಕೆ. ನಿಜ, ಅದು ಸರಿ ಇದೆ. ಹೇಳು. ಭೂದಾನ ಸರಿಯಾದ ಉತ್ತರ. ಭೂಮಿಯನ್ನು ದಾನ ಮಾಡಿದಾಗ ಪಾಪ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಆಗುತ್ತೆ. ಅತಿ ದೊಡ್ಡ ಪ್ರಮಾಣದಲ್ಲಿ ಪಾಪ ಪರಿಹಾರ ಆಗೋದು ಭೂಮಿಯ ದಾನದಿಂದ. ಭೂದಾನದ ಪ್ರತಿನಿಧಿಯೇ ಗೋದಾನ ಅಂತ. ಭೂದಾನ ಮಾಡೋಕ್ಕಾಗದಿದ್ದಾಗ ಭೂಮಿಯ ಪ್ರತಿನಿಧಿ ಗೋಭಾಗಿದ್ದರಿಂದ ಗೋದಾನ ಮಾಡ್ತಾರೆ. ಹಾಗಾಗಿ ದಾನಗಳ ಪೈಕಿಯಲ್ಲಿ ಪಾಪ ಪರಿಹಾರ ಮಾಡೋ ಶಕ್ತಿ ಅತ್ಯಧಿಕವಾಗಿರುವಂಥದ್ದು ಭೂದಾನಕ್ಕೆ. ಸರಿ ಇದೆ. ಮಣ್ಣಿನ ವಿಷಯನ ಹೇಳಬೇಕು. ವಿದ್ಯಾದಾನದಿಂದ ಪಾಪ ಪರಿಹಾರ ಆಗುತ್ತೆ ಹೇಳಿದ್ದಾರೆ, ಮಣ್ಣಿಂದ ಪಾಪ ಪರಿಹಾರ ಹೇಗಾಗುತ್ತೆ ಅಂತ ಹೇಳಬೇಕು. ವಿದ್ಯಾದಾನ ಹೇಳಿದ ಸರಿ ಇದೆ. ಮಣ್ಣಿಂದ ಬೇರೆ ಏನು ನೆನಪಿದೆ ಹೇಳಿ ನಿಮಗೆ? ಮತ್ತೆ ಯಾರು ಹೇಳ್ತೀರಾ? ಮಣ್ಣು ಮೇಲೆ ಹಾಗಲ್ಲ. ಮರಣ ಹೊಂದುವಾಗ ಆ ಮರಣ ಹೊಂದುವವನನ್ನು ಭೂಮಿಯ ಮೇಲೆ ಮಲಗಿಸ್ಬೇಕು ಅಂತ ಶಾಸ್ತ್ರ ಇರುವಂಥದ್ದು. ಸಾಯೋ ಹೊತ್ತಿನಲ್ಲಿ ಇನ್ನೇನು ಸಾಯ್ತಾನೆ ಎನ್ನುವಾಗ ಭೂಮಿಯಲ್ಲಿ ಮಲಗಿಸ್ತಾರೆ. ಯಾಕೆಂದರೆ ದೊಡ್ಡ ಪ್ರಮಾಣದ ಪಾಪಗಳನ್ನು ಭೂಮಿ ತಗೊಳ್ಳುತ್ತೆ ಹಾಗೆ ಮಾಡಿದಾಗ. ದರ್ಭೆಗಳನ್ನು ದಕ್ಷಿಣ ದಿಕ್ಕಿಗೆ ಕುಡಿ ಮಾಡಿ ದರ್ಭೆಗಳನ್ನು ಹಾಸಿ ಭೂಮಿ ಮೇಲೆ ಮಲಗಿಸ್ಬೇಕು ಸಾಯೋ ಹೊತ್ತಲ್ಲಿ. ಯಾಕೆಂದರೆ ಭೂಮಿ ತಾಯಿ ಅಲ್ವಾ ಅವಳು. ಅತ್ಯಧಿಕ ವಾತ್ಸಲ್ಯ ಇರುವಂಥದ್ದು ಭೂಮಿಗೆ. ಜೀವಗಳ ಬಗ್ಗೆ ತುಂಬ ಪ್ರೀತಿ ಇದೆ ಅವಳಿಗೆ, ವಾತ್ಸಲ್ಯ ಇದೆ. ಆಕೆ ದೊಡ್ಡ ಪ್ರಮಾಣದಲ್ಲಿ ಪಾಪಗಳನ್ನು ಸ್ವೀಕಾರ ಮಾಡ್ತಾಳೆ. ಮುಂದಿನ ದುರ್ಗತಿ ಎಷ್ಟೋ ತಪ್ಪತ್ತೆ ಅದರಿಂದಾಗಿ ಅಂತ. ಅದು ಕೂಡ ಮಣ್ಣು ಪಾಪ ಪರಿಹಾರ ಮಾಡ್ತೀನಿ ಅದಕ್ಕೊಂದು ಯುಕ್ತಿ ಹೌದದು ಅಂತ. ಇನ್ನೊಂದು ತುಂಬ ಮುಖ್ಯವಾದಿದೆ, ಯಾರು ಹೇಳ್ತಾರೆ ನೋಡಿ. ಪುಣ್ಯಕ್ಷೇತ್ರಗಳು, ಕಾಶಿಯ ಮಣ್ಣು ಅಥವಾ ಅಯೋಧ್ಯೆಯ ಮಣ್ಣು, ಆ ಮಣ್ಣನ್ನು ಸಂಗ್ರಹ ಮಾಡಿ ಯಜ್ಞಗಳನ್ನು ಮಾಡ್ತಾರೆ. ಅಥವಾ ನದಿ ತಳದ ಮಣ್ಣು ಅಂಥದ್ದನ್ನೆಲ್ಲ. ಅಥವಾ ಕಾಶಿ ಅಂಥ ಪ್ರದೇಶದಲ್ಲಿ ಹೋಗಿ ಸತ್ತರೆ ಸಾಕು, ಬೇರೆ ಏನೂ ಬೇಡ. ಅವನು ಏನಾಗಿರಲಿ ಜೀವನದಲ್ಲಿ, ಹೋಗಿ ಕಾಶಿಯಲ್ಲಿ ಸತ್ತರೆ ಸಾಕು ಅಂತ, ಕಾಶಿಯಲ್ಲಿ ಕೊನೆಯನ್ನು ಕಂಡ್ರೆ ಸಾಕು ಅಂತ. ಮುಕ್ತಿ ಇದೆ ಅವನಿಗೆ. ಕಾಶಿಯ ಮರಣಾನ್ ಮುಕ್ತಿ ಅಂತ. ಯಾಕೆಂದರೆ ಮಣ್ಣಿಗೆ ಅಷ್ಟು ಶಕ್ತಿ ಇದೆ ಅಲ್ಲಿ. ನಮ್ಮೆಲ್ಲ ಪಾಪಗಳನ್ನು ತೊಳೆಯುವಂಥ ಶಕ್ತಿ ಇದೆ. ಈಗ ನೀರಿಂದ ಹೇಳಿ, ನೀರಿಂದ ಪಾಪ ಪರಿಹಾರ ಹೇಗೆ? ಒಬ್ಬೊಬ್ಬರು ಹೇಳ್ತಾ ಬನ್ನಿ, ಶುರು ಮಾಡು. ಸ್ಪರ್ಶ ಮಾತ್ರದಿಂದ ಪಾಪ ಪರಿಹಾರ ಆಗತ್ತೆ. ನಾವು ಸ್ನಾನ ಮಾಡ್ತೀವಲ್ಲ ನಿತ್ಯ, ಸ್ನಾನ ಮಾಡಿದಾಗ ಪಾಪ ಪರಿಹಾರ ಆಗತ್ತೆ. ನೀರು ಮೇಲಿಂದ ಕೆಳಗಿಳಿದು ಬಂದಾಗ ಅದು ಹೋಗುವಾಗ ಬರೇ ನಮ್ಮ
ದೇಹದ ಹೊರಗಿನ ಕಲ್ಮಶಗಳನ್ನು ಮಾತ್ರ ಅಲ್ಲ, ಜೀವದ ಕಲ್ಮಶಗಳನ್ನು ಕೂಡ ತಗೊಂಡು ಹೋಗುತ್ತೆ. ಹಾಗಾಗಿ ಸ್ನಾನ ಮಾಡಿದ ಕೂಡಲೇ ಮನಸ್ಸು ಯಾಕೋ ಒಂಥರ ನಿರ್ಮಲ ಆಗುತ್ತಲ್ವಾ, ಮನಸ್ಸು ಒಂಥರ ತಿಳಿದಾಗುತ್ತೆ ನೋಡಿ. ಯಾಕೆಂದರೆ ಪಾಪಗಳು ಹೋಗಿರುತ್ತೆ ಅಷ್ಟು. ಹಾಗಾಗಿ ತ್ರಿಕಾಲ ಸ್ನಾನ, ಪಂಚಕಾಲ ಸ್ನಾನ ಎಲ್ಲ ಯಾಕೆ ಹೇಳಿದ್ದಾರೆ ಅಂದರೆ, ಸ್ನಾನ ಮಾಡಿದಂತೆ ಅಥವಾ ಕೆಲವು ಸತಿ ಏನಾದರೂ ಅಶುಚಿ ಆದರೆ ನಾವು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಕೂಡಲೇ. ಯಾಕೆಂದರೆ ಆ ಅಶುಚಿ, ಆ ಪಾಪ ಸ್ನಾನ ಮಾಡಿದಾಗ ಹೋಗ್ಬಿಡುತ್ತೆ. ಹಾಗಾಗಿ ಸ್ನಾನವೇ ಪಾಪ ಪರಿಹಾರ. ಸಾದಾ ಸ್ನಾನ, ಗಂಗಾ ಸ್ನಾನದ ವಿಷಯ ಬೇರೆ. ಯಾವುದೇ ನೀರಾಗಲಿ, ನೀರು ಅಂತಾದರೆ ಸಾಕು, ಅದರಿಂದ ಸ್ನಾನ ಮಾಡಿದರೆ ಪಾಪ ಪರಿಹಾರ ಮಾಡ್ತಾ ಇರುತ್ತೆ. ಹಾಗಾಗಿ ಪದೇ ಪದೇ ಸ್ನಾನ ಮಾಡುವಂಥದ್ದು ತುಂಬ ಶುಭ ಅಂತ. ನದಿ ತುಂಬ ಹೆಚ್ಚು ಪಾಪ ಪರಿಹಾರ ಮಾಡೋ ಶಕ್ತಿ ಇರುತ್ತೆ. ಪ್ರವಾಹಕ್ಕೆ ಅಭಿಮುಖನಾಗಿ ಸ್ನಾನ ಮಾಡಬೇಕು. ಪ್ರವಾಹಾಭಿಮುಖ ಸ್ನಾಯ, ಯಾಕೆಂದರೆ ತಗೊಂಡು ಹೋಗಬೇಕು ಅದು ಅಂತ. ನದಿ ಯಾವ ಕಡೆಯಿಂದ ಬರ್ತಾ ಇದೆಯೋ ಆ ಮೂಲದ ಕಡೆಗೆ, ನದಿ ಮೂಲದ ಕಡೆಗೆ ಅಂದರೆ ಜೀವನದ ಮೂಲ ಅಂತ, ಪರಮಾತ್ಮ ಅಂತ, ಆ ಕಡೆಗೆ ತಿರುಗಿ ಅಂತ ಅನ್ನೋ ಭಾವ ಅದು. ತಿರುಗಿ 3 ಬಾರಿ ಮುಳುಗೆದ್ದಾಗ ಆ ಸ್ನಾನ ವಿಧಿ ಇದೆ, ಆ ಪ್ರಕಾರ ಮಾಡಿದಾಗ ಪಾಪಗಳನ್ನು ಕೊಚ್ಕೊಂಡು ಹೋಗುತ್ತೆ ಅದು. ಹಾಗಾಗಿ ನದಿ ತೀರದಲ್ಲಿ ವಾಸ ಮಾಡ್ತಾಯಿದ್ರು, ಅಗ್ರಹಾರಗಳನ್ನು ನದಿ ತೀರದಲ್ಲಿ ಮಾಡ್ಕೊಳ್ತಾ ಇದ್ರು, ಅದೇ ಕಾರಣಕ್ಕೋಸ್ಕರವಾಗಿ. ಆಮೇಲೆ ಜಗನ್ನಾಥ ಪಂಡಿತನಿಗೆ ಅಪ್ಪಯ್ಯ ದೀಕ್ಷಿತರು ಹೇಳಿದ ನೆನಪಿದೆಯಾ ಶ್ಲೋಕ? ಕಿಂ ನಿಶ್ಚಂಕಂ ಶೇಷೇ ಶೇಷೇ ವಯಸ್ಸಿ ತ್ವಮಾಗತೆ ಮೃತ್ಯು ಅಥವಾ ಸುಖೇನ ಶೈಥಾಹ ನಿಕಟೆ ಜಾಗರ್ತಿ ಜಾಹ್ನವಿ ಭವತಃ. ಅಪ್ಪಯ್ಯ ದೀಕ್ಷಿತರು ಜಗನ್ನಾಥ ಪಂಡಿತ ಪರಸ್ಪರ ವಿರೋಧವೇ ಯಾವಾಗಲೂ. ಅಪ್ಪಯ್ಯ ದೀಕ್ಷಿತರು ತುಂಬ ಆಚಾರವಂತರು, ಜಗನ್ನಾಥ ಆಚಾರ ಭ್ರಷ್ಟ. ಅವನು ಯಾವುದೋ ಒಂದು ಮುಸಲ್ಮಾನ ಸ್ತ್ರೀಯನ್ನು ಮದುವೆಯಾಗಿ ಆಚಾರ ಪತಿತನಾಗೇ ಇದ್ದವನು ಜಗನ್ನಾಥ ಪಂಡಿತ. ಅವನು ಈ ಸಂಧ್ಯಾಕಾಲದಲ್ಲಿ ಬೆಳಗ್ಗೆ ಮಲಗಬಾರ್ದು, ಪಾಪ ಅದು. ಸಂಧ್ಯಾಕಾಲದಲ್ಲಿ ಮಲಗಿದರೆ ಮಲ್ಕೊಂಡಿದ್ದಂತೆ ಕಾಶಿಯಲ್ಲಿ. ಗಂಗಾ ಸ್ನಾನಕ್ಕೆ ಹೊರಟವರು ಅಪ್ಪಯ್ಯ ದೀಕ್ಷಿತರು ನೋಡ್ತಾರೆ, ಅಲ್ಲೇ ಹತ್ತಿರದಲ್ಲಿ ಗಂಗಾ ನದಿ ಹೆಚ್ಚಿಗೆ ದೂರ ಇಲ್ಲ, ಇನ್ನು ಮಲಗಿ ನಿದ್ದೆ ಮಾಡ್ತಾ ಇದ್ದಾನಲ್ಲ ಈಗಲೂ ಕೂಡ. ಆಗ ಹೇಳ್ತಾರೆ, ಕಿಂ ನಿಶಂಕಂ ಶೇಷೇ, ಯಾವ ಶಂಕೆ ಇಲ್ಲದೆ ಮಲಗಿದೆಯಲ್ಲೋ ಸಂಧ್ಯಾಕಾಲದಲ್ಲಿ. ಶೇಷ ವಯಸ್ಸು, ಇನ್ನೇನು ವಯಸ್ಸಾಗ್ತಾ ಬಂತು ನಿನಗೆ. ಆಗತ್ತೆ ಮೃತ್ಯು, ಸಾಹಿತ್ಯ ಸದ್ಯದಲ್ಲಿ, ನರಕ ಇದೆ ಮುಂದಕ್ಕೆ, ಯಾವ ಪರಿವನು ಇಲ್ಲದೆ ನೀನು ಹೀಗೆ ನಿಶ್ಚಂಕವಾಗಿ ಮಲಗಿದೆಯಲ್ಲೋ ಅಂತ ಕೇಳಿದಾಗ ಕೆಕ್ಕರಿಸಿ ನೋಡಿದಂತ ಅಪ್ಪಯ್ಯ ದೀಕ್ಷಿತರನ್ನು. ಅವ್ನು ಸ್ವಲ್ಪ ಸರ್ಪದ ಹಾಗೆ ಕಚ್ಚುತ್ತಾನೆ ಬಂದೀಗ ಅಂತ ಅನಿಸಿದಾಗ ಅವ್ರು ಧಾಟಿ ಬದಲಿಸಿದ್ರಂತೆ ಅಪ್ಪಯ್ಯ ದೀಕ್ಷಿತರು. ಅಥವಾ ಸುಖೇನ ಶಯಿತಾಹ, ಸುಖವಾಗಿ ಮಲಗು, ಪರವಾಗಿಲ್ಲ. ಯಾಕೆ ಅಂದರೆ ನಿಕಟೆ ಜಾಗೃತಿ ಜಾಹ್ನವಿ ಭವತಃ, ಅಲ್ಲೇ ಹತ್ತಿರದಲ್ಲಿ ಗಂಗೆ ಇದೆಯಲ್ಲ, ಹೇಗಿದ್ರು ನಿಂಗೇನು ಚಿಂತೆ, ಪಾಪ ಪರಿಹಾರ ಮಾಡೋದಕ್ಕೆ ಚಿಂತೆ ಮಾಡಬೇಡ. ಗಂಗೆಗಷ್ಟು ಶಕ್ತಿ ಇದೆ. ಸಾಲಿಗ್ರಾಮ ತೀರ್ಥದ ಪ್ರಾಶನ, ಸಾಲಿಗ್ರಾಮಕ್ಕೆ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಬೇಕು, ಗಂಟೆ ತೂಗ್ತಾ ಇರಬೇಕು, ಒಂದು ತುಳಸಿ ಇಟ್ಟಿರಬೇಕು. ಯಾವುದ್ರ ಮೇಲೆ? ಸಾಲಿಗ್ರಾಮದ ಮೇಲೆ. ತಾಮ್ರ ಪಾತ್ರೆಯಲ್ಲಿ ಅದನ್ನು ಹಿಡಿದ್ರೆ ಇದೆಲ್ಲ ಸೇರಿದಾಗ ಅದು ತುಂಬ ಶಕ್ತಿ ಬರುತ್ತೆ. ಅದಕ್ಕೆ ತಾಮ್ರ ಪಾತ್ರ, ಸಾಲಿಗ್ರಾಮ, ತುಳಸಿ, ಗಂಟೆ, ಪುರುಷ ಸೂಕ್ತ ಸೇರಿದಾಗ ಅದ್ಭುತವಾದ ಶಕ್ತಿ ಬರುತ್ತೆ ಆ ನೀರಿಗೆ. ಎಂಥ ಪಾಪವನ್ನು ಪರಿಹಾರ ಮಾಡೋ ಶಕ್ತಿ ಬರುತ್ತೆ. ನಿತ್ಯ ಪೂಜೆ ಮಾಡಿ ಅತೀತ ಪ್ರಾಶನ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ. ಅಗ್ನಿಯಿಂದ ಪಾಪ ಪರಿಹಾರ ಹೇಗೆ ಅಂತ ಹೇಳ್ತೀರಾ? ಹೇಳು. ಹೋಮ ಹವನಗಳಿಂದ ಅಂತ. ಸರಿ ಇದೆ, ಹೋಮ ಹವನಗಳಿಂದ ಪಾಪ ಪರಿಹಾರ ಆಗುತ್ತೆ. ನಿತ್ಯ ಮಾಡುವ ವಿಶ್ವದೇವ, ಅದರಿಂದ ಪಾಪ ಪರಿಹಾರ ಆಗುತ್ತೆ. ತುಂಬ ಒಳ್ಳೆಯ ಉತ್ತರ ಅದು. ಒಳಗಡೆ ಅಗ್ನಿ ಇದೆ, ಜಾಠರೋ ಜಾತವೇದಾಹ, ಜಠರಾಗ್ನಿ ವೈಶ್ವಾನರ ಒಳಗಡೆ ಇದೆ ಅಲ್ವಾ, ಅದನ್ನು ಜಾಗೃತಗೊಳಿಸೋಕೆ ಸಾಧ್ಯ ಆದರೆ ಅದು ಎಲ್ಲ ಪಾಪನೂ ಸುಟ್ಟುಬಿಡುತ್ತೆ. ಉಪವಾಸಗಳ ಮೂಲಕ, ಯುಕ್ತವಾದ ಅಥವಾ ಮಿತವಾದ ಆಹಾರಗಳ ಮೂಲಕವಾಗಿ ನಮ್ಮ ಒಳಗಿನ ಅಗ್ನಿಯನ್ನು ಜಾಗೃತ ಮಾಡಿದರೆ ಅದೇ ಪಾಪವನ್ನೆಲ್ಲ ಸುಡುತ್ತೆ. ತುಂಬ ಒಳ್ಳೆಯ ಉತ್ತರ ಅದು. ಓಂಕಾರ, ಗಾಯತ್ರಿ ಜಪ, ಅಗ್ನಿ ಅಗ್ನಿ ಬೀಜವಾದ ಮಂತ್ರಗಳು, ಅದು ಬೇರೆದಕ್ಕೆ ಬರುತ್ತೆ. ಗಾಯತ್ರಿ ಜಪ ಆಕಾಶಕ್ಕೆ ಬರುತ್ತೆ. ಯಾಕೆಂದರೆ
ಶಬ್ದ ಗುಣಕಂ ಆಕಾಶಂ. ಆಕಾಶದ ಗುಣ ಯಾವುದೊಂದು ಶಬ್ದ. ಮಂತ್ರಗಳೆಲ್ಲ ಆಕಾಶ ಸ್ವರೂಪ, ಆಗ ಆಕಾಶಕ್ಕೆ ಬರುತ್ತೆ. ಮತ್ತೆ ಅಗ್ನಿ ಪ್ರವೇಶ ಮಾಡ್ತಾರೆ. ಕುಮಾರಿಲ ಭಟ್ರ ಕಥೆ ಕೇಳ್ತೇವಲ್ಲ ನಾವು, ತುಷಾಗ್ನಿಯ ಮೂಲಕ ದೇಹ ದಹನ ಮಾಡಿಕೊಡ್ತಾರಲ್ಲ ಅವರು. ಇನ್ನೊಂದು ತುಂಬ ಎಲ್ಲರೂ ಮಾಡೋವಂಥದ್ದು, ನಿತ್ಯ ಮನೆಗಳಲ್ಲಿ ಮಾಡೋವಂಥದ್ದು ಇದೆ ಒಂದು, ಹೇಳ್ತೀರ ಅದನ್ನ? ಹಾಂ, ಎಲ್ಲ ನಿಮಗೆ ಅಯ್ಯೋ ಇದಾ ಅಂತ ಅನ್ಸ್ಬಿಡುತ್ತೆ ನಿಮ್ಗೆ. ನಾವು ಹೇಳಿದ್ರೆ ಈಗ ಬೇಜಾರಾಗುತ್ತೆ ನಿಮಗೆ. ಹೇಳು. ದೀಪ ಉರಿದ್ರೆ ಅದೇ ಏನು ಹೇಳಕ್ಕೆ ಹೊರಟಿದ್ದು? ಅಗ್ನಿ ಕಾರ್ಯ ಮಾಡೋದು. ಅದೇ ಹೋಮ ಹೊಂದಲು ಬಂತದ್ದು. ದೀಪ ಉರಿದ್ರೆ ಪಾಪ ಉರಿಯೋದು. ದೀಪ ಉರಿದಾಗ ಉರಿಯೋದು ಪಾಪ. ಹಾಗಾಗಿ ದೀಪವನ್ನು ಹೇಗೆ ಬೆಳೆಸ್ಬೇಕು? ಒಳ್ಳೆ ಹೊಗೆ ಬರ್ತಾ ಇರಬೇಕು ದೀಪದಲ್ಲಿ ಅಲ್ವಾ, ಮೇಲೆಲ್ಲ ಮಸಿ ಆಗಬೇಕು, ಆ ಥರ ಹಂಗು ಹಿಂಗು ಆಡ್ತಾ ಇರಬೇಕು ದೀಪ. ಅದು ಎಷ್ಟು ಬೆಳೆಸ್ಬೇಕು ದೀಪವನ್ನು? ಇಷ್ಟೇ ಇರಬೇಕು ಅದು ಅಂತ ಜ್ವಾಲೆ ಅಂತ. ಅದಷ್ಟು ಬರೋದು ಕಷ್ಟ ಇದೆ. ಅದು ಹಾಗೆ ಬರದೇ ಇರುವಂತೆ ಎಷ್ಟು ಬರಬೇಕು ಅಂದರೆ ಹಾಗೆ ಇರಬೇಕಾಗತ್ತೆ. ಬತ್ತಿ ಎಣ್ಣೆ ಎಲ್ಲ ಹಾಗಿದ್ದರೆ ಹಾಗೆ ಬರುತ್ತೆ, ಇಲ್ಲಾಂದರೆ ಹಾಗೆ ಬರೋದು ಕಷ್ಟ ಇದೆ. ಇಷ್ಟಿರಬೇಕು ಜ್ವಾಲೆ. ಮತ್ತು ಅದು ಆಡಬಾರ್ದು, ಸಾಧ್ಯ ಆದ ಮಟ್ಟಿಗೂ ಸ್ಥಿರವಾಗಿರಬೇಕು, ಎಣ್ಣೆ ಶುದ್ಧವಾಗಿರಬೇಕು. ಹಾಗೆಲ್ಲ ಇದ್ದಾಗ ದೀಪ ತುಂಬ ಪಾಪವನ್ನು ಪರಿಹಾರ ಮಾಡಿಕೊಡುತ್ತೆ. ವಾಯುವಿಂದ ಪಾಪ ಪರಿಹಾರ ಹೇಗೆ ಹೇಳು? ಪ್ರಾಣಾಯಾಮದಿಂದ. ಪ್ರಾಣಾಯಾಮಕ್ಕೆ ಅತ್ಯದ್ಭುತ ಶಕ್ತಿ ಇದೆ. ಪ್ರಾಣಾಯಾಮ ಯಾವ ಪ್ರಮಾಣದಲ್ಲಿ ಪಾಪ ಪರಿಹಾರ ಮಾಡುತ್ತೆ ಅಂದರೆ, ನೀವಷ್ಟು ಪಾಪ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ರೀತಿಯಿಂದ ಪಾಪ ಪರಿಹಾರ ಮಾಡುತ್ತೆ ಪ್ರಾಣಾಯಾಮ ಸರಿಯಾಗಿ ಮಾಡಿದಾಗ. ಹಾಗಾಗಿ ವಾಯುವಿನಿಂದ ಪಾಪ ಪರಿಹಾರ. ಆಕಾಶದಿಂದ ಯಾರು ಹೇಳ್ತೀರಿ? ಹೇಳಿ 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 ಹೇಳು. ಗಾಯತ್ರಿ ಜಪದಿಂದ, ಓಂಕಾರ. ಆಕಾಶದಲ್ಲಿ ಮನಸ್ಸನ್ನು ನೆಟ್ಟರೆ ಸಾಕಂತೆ ಅಂತ. ಶೂನ್ಯದಲ್ಲಿ ಮನಸ್ಸನ್ನು ನೆಟ್ಟರೆ ಪಾಪ ಪರಿಹಾರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸರಿ ಇದೆ. ಧ್ಯಾನದಿಂದ, ಅದೇ ಆಕಾಶದ ಧ್ಯಾನದಿಂದ ಅಂತ. ನಿರ್ಲಿಪ್ತತೆಯಿಂದ. ಆಕಾಶ ನಿರ್ಲಿಪ್ತ ಅಲ್ವಾ, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ, ಯಾವುದೂ ಅಂಟೋದಿಲ್ಲ ಆಕಾಶಕ್ಕೆ ಅಂತ. ನಿರ್ಲಿಪ್ತತೆಯಿಂದ ಪಾಪ ಪರಿಹಾರ ಆಗುತ್ತೆ. ಅದಕ್ಕೆ ಒಂದು ಗೀತಾ ವಾಕ್ಯ ಹೇಳಿದ್ದು ನೆನಪಿದೆಯಾ? ಕರ್ಮಣ್ಯೇವಾಧಿಕಾರಸ್ತೆ ನಿರ್ಲೇಪವನ್ನೇ ಹೇಳುತ್ತೆ ಅದು. ಫಲದಲ್ಲಿ ನಮಗೆ ಆಸೆ ಇರಬಾರ್ದು, ಆಸೆಯ ಲೇಪ ಅದು. ಆ ನಿರ್ಲೇಪವಾಗಿ ನಾವು ಕರ್ಮಗಳನ್ನು ಮಾಡಿದಾಗ ನಮಗೆ ಮುಕ್ತಿನ ಕೊಡುತ್ತೆ ಆ ಕರ್ಮ, ಚಿತ್ತಶುದ್ಧಿಯನ್ನು ಕೊಟ್ಟು. ಆಯಿತು, ಇನ್ನು ತುಂಬ ಇದೆ. ಜಲ ಅನ್ನುವಾಗ ಪಂಚಗವ್ಯ ಹೇಳ್ಬೋದು. ಇನ್ನು ತುಂಬ ಮುಖ್ಯವಾದ್ದು ಇದೇ ಕೊನೆಯದು. ಇದು ಇವತ್ತು ಮುಗಿದ್ರೆ ಮುಗಿಸೋಣ, ಇಲ್ದಿದ್ರೆ ನಾಳೆ ಸ್ವಲ್ಪ ಇಟ್ಕೊಳ್ಳೋಣ ಇದನ್ನ. ಕೊನೆಯದು ಶಾಸ್ತ್ರ ಹೇಳುತ್ತೆ, ಸಾವು ಗೊತ್ತಾದಾಗ ಮುಂದೆ ದುರ್ಗತಿ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಕೃತ್ಯಗಳನ್ನು ಹೇಳ್ತಾರೆ. ಅದಕ್ಕೆ ಏನು ಹೆಸರು? ಅದಕ್ಕೆ ನೆನಪಿದೆಯಾ ನಿಮಗೆ? ಕೃತ್ಯಗಳು. ಸಾವು ಗೊತ್ತಾಗತ್ತೆ ಹತ್ತಿರದಲ್ಲಿದೆ ಅಂತ. ಸತ್ಯ ಹೋದರೆ ಮತ್ತೆ ಈ ದೇಹ ಇಲ್ವಲ್ಲ, ಪಾಪ ಪರಿಹಾರ ಮಾಡ್ಕೊಳ್ಳೋಕೆ ದಾರಿ ಇಲ್ಲ. ಆವಾಗ ಆ ಸಮಯದಲ್ಲಿ ಮಾಡುವಂಥ ಕಾರ್ಯಗಳನ್ನು ಹೇಳ್ತಾರೆ. ಹೇಳು. ಆತುರ ಕೃತ್ಯ. ಆತುರ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಬೇರೆ ಅರ್ಥ ಇದೆ. ಆತುರವಾಗಿ ಬಂದ ಅಂದರೆ ಓಡೋಡಿ ಬಂದ ಅಂತ ಅರ್ಥ ಅದಕ್ಕೆ. ಆದರೆ ಆತುರ ಅಂದರೆ ಇನ್ನೇನು ಸಾಯೋದಕ್ಕಿದ್ದವನು. ರೋಗಿ ಅನ್ನೋ ಅರ್ಥವೂ ಕೂಡ ಇದೆ ಅದಕ್ಕೆ. ಆತುರ ಅನ್ನೋ ಶಬ್ದಕ್ಕೆ ರೋಗಿ ಅನ್ನೋ ಅರ್ಥವೂ ಇದೆ. ಆದರೆ ಆತುರ ಕೃತ್ಯ ಅನ್ನುವಾಗ ಇನ್ನೇನು ಸಾಯ್ತಾನೆ ಅವನು ಅಂತ ಅವನಿಗೆ ಗೊತ್ತಾಗಿದೆ ಅಂತ, ಸಾವು ಗೊತ್ತಾಗುತ್ತೆ ಅವನಿಗೆ ಅಂತ. ಆಗ ಮಾಡಬೇಕಾದ ಕಾರ್ಯಗಳು ಅಂತ.
ಆಗ ಏನೇನು ಮಾಡಕ್ಕೆ ಹೇಳಿದ್ದಾರೆ ನೆನಪಿದೆಯಾ ನಿಮಗೆ? ಸಾಯೋ ಹೊತ್ತಿಗೆ ಏನೇನು ಮಾಡಬೇಕು ಗೊತ್ತಾಗ್ಬಿಟ್ಟೆ. ಸಾವೊಂದು ಗೊತ್ತಾದ್ರೆ ಏನು ಮಾಡಬೇಕು? ಸಾಲಿಗ್ರಾಮವನ್ನ ಕೈಯಲ್ಲಿ ಹಿಡ್ಕೊಳ್ಳೋದಾಗ್ಲಿ ಅಥವಾ ತುಳಸಿಯನ್ನು ಕೈಯಲ್ಲಿ ಹಿಡ್ಕೊಳ್ಳೋದಾಗ್ಲಿ ಅಥವಾ ಗಂಗೆಯನ್ನು ಬಾಯಿಗೆ ಹಾಕೊಳ್ಳೋದಾಗ್ಲಿ. ಸರಿ ಇದೆ, ಸರಿ ಇದೆ. ಸಾಲಿಗ್ರಾಮ, ತುಳಸಿ, ಗಂಗೆ ಇದೆಲ್ಲ ನಮ್ಮನ್ನು ದಾಟಿಸುತ್ತೆ ಆ ಸಮಯದಲ್ಲಿ ನಮ್ಮ ಆಶ್ರಯಿಸಿದ್ರೆ ಅಂತ ಹೇಳಿ ಹೇಳಿ. ವಿಷ್ಣು ಪೂಜೆ ಮಾಡಬೇಕು. ಸರಿ ಇದೆ, ಸರಿ ಇದೆ. ಹೇಳಿರುವ ವಿಧಾನ ಅದು ಅಂತ. ಆ ಸಮಯದಲ್ಲಿ ವಿಷ್ಣು ಪೂಜೆ ಮಾಡಬೇಕು ಅಂತ ಗೊತ್ತಾದಾಗ ಅಂತ ಹೇಳು. ಗೋದಾನ ಮಾಡಬೇಕು, ಸರಿ ಇದೆ. ಇನ್ನೂ ದಾನಗಳನ್ನು ಹೇಳಿದ್ದಾರೆ, ತುಂಬ ಅಷ್ಟದಾನಗಳು ಅದೆಲ್ಲ ಹೇಳಿದ್ದಾರೆ. ಗೋದಾನವು ಕೂಡ ಒಂದು ಅದರಲ್ಲಿ. ಆಮೇಲೆ ಹತ್ರ ಹೇಳಿ, ಹತ್ರ ಹೇಳಿ. ದೇವರನ್ನ ನಮಸ್ಕಾರ ಮಾಡಬೇಕು, ಸರಿ ಇದೆ. ನಿರ್ಭಯವಾಗಿರಬೇಕು ಆ ಸಮಯದಲ್ಲಿ, ಆಲಸ್ಯ ಪಡಬಾರ್ದು. ಹೋಗಬೇಕು, ಸಾಧ್ಯ ಇದ್ದರೆ, ಅವಕಾಶ ಇದ್ದರೆ, ಅಷ್ಟು ಸಮಯ ಇದ್ದರೆ ಹೋಗ್ಬೋದು ತೀರ್ಥಕ್ಷೇತ್ರಕ್ಕೆ. ಇಲ್ಲಿದ್ದರೆ ತೀರ್ಥಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ. ಅದೇ ನಿರ್ಭಯವಾಗಿರಬೇಕು, ಆಲಸ್ಯ ಪಡಬಾರ್ದು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಜ್ಞಾತಾಜ್ಞಾತ ಪಾಪಗಳಿಗೆ, ತಿಳಿದು ತಿಳಿದೇ ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಸ್ನಾನ ಮಾಡಬೇಕು ಒಂದು. ಆಮೇಲೆ ವಿಷ್ಣು ಪೂಜೆ ಮಾಡಬೇಕು. ಆ ನೈವೇದ್ಯವನ್ನು ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು. ಆ ಸಮಯದಲ್ಲಿ ಜಪ ಮಾಡಬೇಕು. ಅಷ್ಟಾಕ್ಷರ ಜಪ, ದ್ವಾದಶಾಕ್ಷರ ಜಪ ಮಾಡಬೇಕು. ಹರಿನಾಮ ಸ್ಮರಣೆ ಮಾಡಬೇಕು. ಅಷ್ಟದಾನಗಳನ್ನು ಮಾಡಬೇಕು. ಆ ಸಮಯದಲ್ಲಿ ಅಷ್ಟದಾನಗಳನ್ನು ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ಉಪವಾಸ ಹೇಳಿದ್ದಾರೆ. ಆಹಾರ ಬಿಡಬೇಕು. ಪರೀಕ್ಷಿತನಿಗೆ ಒಂದು ವಾರ ಮೊದಲು ಗೊತ್ತಾಗತ್ತಲ್ವ ಸಾವು. ಏನು ಮಾಡಿದ ಅವನು? ಆಹಾರವನ್ನು ತ್ಯಾಗ ಮಾಡ್ತಾನೆ. ಆಹಾರವನ್ನು ತ್ಯಾಗ ಮಾಡ್ತಾನೆ. ಆಹಾರ, ನೀರು ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾನೆ. ಒಂದು ಕಡೆ ಹೇಳ್ತಾನೆ ಅವನು ದಶಮಸ್ಕಂಧದ ಆರಂಭದಲ್ಲಿ ಒಂದು ಕಡೆ ಹೇಳ್ತಾನೆ, ಆ ಹರಿನಾಮವನ್ನು ಕೇಳುವಾಗ, ಆ ಹರಿಚರಿತ್ರೆಯನ್ನು ಶ್ರವಣ ಮಾಡುವಾಗ ನನಗೆ ಈ ಬಾಯಾರಿಕೆ ಕೂಡ ಬಾಧೆ ಕೊಡ್ತಾ ಇಲ್ಲ, ಅಥವಾ ಹಸಿವು ಕೂಡ ಬಾಧೆ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ ಅವನು ಅಂತ. ಹಾಗಾಗಿ ಆ ತರಹ ಆಹಾರ ತ್ಯಾಗವನ್ನು ಮಾಡಬೇಕು. ತೀರ್ಥ ಸೇವನೆ ಮಾಡಬೇಕು, ಗಂಗಾಜಲ ಸೇವನೆ ಮಾಡಬೇಕು. ಮಕ್ಕಳು ಹತ್ತಿರ ಇದ್ದರೆ ಒಳ್ಳೆಯದು. ಆ ಸಮಯದಲ್ಲಿ ತುಳಸಿ ದಳದ್ದು ಆಗ್ರಹಣ ಮಾಡಬೇಕು. ಸವತ್ಸಧೇನು, ಕರು ಸಹಿತ ಹಸುವನ್ನು ದಾನ ಕೊಡಬೇಕು ಅಥವಾ ಸಂಕಲ್ಪ ಮಾಡಬೇಕು. ನೆಲದ ಮೇಲೆ ಮಲಗಿಸ್ಬೇಕು. ಆ ಸಮಯದಲ್ಲಿ ಮಲ್ಕೋಬೇಕು ಅನ್ನುವಂಥದ್ದು. ದಶದಾನಗಳನ್ನ ಹೇಳಿದ್ದಾರೆ. ಎಳ್ಳನ್ನು ದಾನ ಕೊಡೋದು, ಲೋಹ ದಾನ ಕೊಡೋದು, ಲೋಹ ಅಂದರೆ ಕಬ್ಬಿಣ ದಾನ ಕೊಡೋದು. ಆಮೇಲೆ ಚಿನ್ನ ದಾನ ಮಾಡೋಂಥದ್ದು, ಹತ್ತಿ ಬಟ್ಟೆ, ಉಪ್ಪು, ತುಪ್ಪ, ಸಪ್ತಧಾನ್ಯಗಳು, 7 ಧಾನ್ಯಗಳು, ಬೆಲ್ಲ, ಬೆಳ್ಳಿ, ಭೂಮಿ, ಗೋವು. ಇನ್ನೂ ಬೇರೆ ಬೇರೆ ದಾನಗಳನ್ನ ಹೇಳಿದ್ದಾರೆ. ಷೋಡಶ ದಾನಗಳನ್ನು ಬೇಕಾದ್ರೆ ಇನ್ನೂ ಒಂದಷ್ಟು ದಾನಗಳನ್ನು ಹೇಳಿದ್ದಾರೆ. ಹೀಗೆ ಈ ದಾನಗಳನ್ನು ಮಾಡಬೇಕು ಅಥವಾ ಸಂಕಲ್ಪ ಮಾಡಬೇಕು ಅಂತ. ಮಾಡೋಕ್ಕಾಗದೇ ಇದ್ದರೆ, ಈಗ ಉದಾಹರಣೆಗೆ ಕೃಷ್ಣ ಹುಟ್ಟಿದ ಕೂಡಲೇ ಗೋದಾನ ಮಾಡಬೇಕಾಗಿತ್ತು. ವಸುದೇವ ಅವನು ಸೆರೆಮನೆಯಲ್ಲಿದ್ದಾನೆ, ದಾನ ಮಾಡೋಕ್ಕೆ ಅವನಲ್ಲಿ ಏನೂ ಇಲ್ಲ, ಸಂಕಲ್ಪ ಮಾಡ್ತಾನೆ. ಆ ಸಮಯದಲ್ಲಿ ಸಂಕಲ್ಪದಲ್ಲಿ ಮೂಲಕವೇ ದಾನ ಮಾಡ್ತಾನೆ. ಹಾಗೆ ಮಾಡಬಹುದು, ಮಾಡೋಕ್ಕೆ ಅವಕಾಶ ಇದೆ. ನೀವು ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೀರಿ, ದಾನ ಮಾಡೋಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ, ಸಂಕಲ್ಪ ಮಾಡಿ ಆಮೇಲೆ ದಾನ ಮಾಡಿ, ಅಥವಾ ತೆಗೆದಿಡಿ ಅದನ್ನು, ಅದಕ್ಕೂ ಆ ಫಲ ಇದೆ. ಈಗ ಪ್ರಶ್ನೆ, ಯಾಕೆ ಗೊತ್ತಾಗುತ್ತೆ? ಸಾವು ಮೊದಲೇ ಗೊತ್ತಾಗೋದು ಹೇಗೆ? ಭಯಂಕರ ಪ್ರಶ್ನೆ ನೋಡಿದ್ದು. ಪರಿಸರ ಎಲ್ಲ ಬಂಗಾರದ ತರ ಕಾಣುತ್ತೆ, ಹಳ್ಳಿಗಳಲ್ಲಿ ಕಾಣುತ್ತೆ. ವೃಕ್ಷದ ಶಿರಸ್ಸು ಚಿನ್ನದ ಥರ ಕಾಣಿಸುತ್ತೆ, ವೃಕ್ಷಾಗ್ರ ಎಲ್ಲ ಚಿನ್ನವಾಗಿ ಕಾಣಿಸುತ್ತೆ ಅನ್ನೋದು ಒಂದು ಲಕ್ಷಣ. ಮೊದಲು ನಮ್ಮ ಶರೀರದಲ್ಲಿ ಹೇಳಿ ಏನು ಕಾಣಿಸುತ್ತೆ. ತುಂಬ ಸುಲಭ ಅದನ್ನು ಹೇಳಬೇಕು ಮೊದಲು. ಚಾಣಕ್ಯ ನೆರಳಲ್ಲಿ ತಲೆ ಕಾಣಿಸೋದಿಲ್ಲ ಅಂತ. ಸರಿ ಇದೆ. ಪ್ರಮ ಕನಸಿನಲ್ಲಿ ಎಣ್ಣೆ ಸ್ನಾನ ಮಾಡಿಕೊಂಡು ಕತ್ತ ಮೇಲೆ ಕೂತ್ಕೊಂಡು ದಕ್ಷಿಣಕ್ಕೆ ಹೋದಾಗೆ ಕಾಣಿಸೋವಂಥದ್ದು. ಧನ್ಯವಾದಕದಲ್ಲಿ ಹೇಳಿ, ಉಳಿದವ್ರಿಗೂ ಕೇಳಿಸ್ಲಿ. ಎರಡೆರಡು ದೀಪ ಕಾಣಿಸುತ್ತೆ. ಹೌದು, ಒಂದು ಜ್ವಾಲೆ ಇರೋಲ್ಲಿ 2 ಜ್ವಾಲೆ ಕಾಣಿಸುತ್ತೆ.
ನಮ್ಮ ನಕ್ಷತ್ರದಲ್ಲಿ ಕುಜ ರವಿ ರಾಹು ಬಂದ್ರೆ ಸಾಧಿಸಬೇಕು ನಾವು. ಏನಾರ ನೆನಪಾಗತ್ತಾ ಹೀಗಂದ್ರೆ? ಏನಾರ ನೆನಪಾಗತ್ತಾ ಹೀಗಂದ್ರೆ? ಇದೇನು ನೆನಪಾಗತ್ತಾ? ಹೀಗಂದ್ರೆ ನೆನಪಾಗತ್ತಾ? ಯಾರಿಗೆ ನೆನಪಾಗಿದೆ? ನೀನು ಹೇಳು, ನೀನು ಹೇಳು, ನೀನು ನೀನು ಈ ತರ ಕಿವಿ ಮುಚ್ಚಿದಾಗ ಶಬ್ದ ಕೇಳಿದ್ರು. ಕಿವಿ ಮುಚ್ಚಿದಾಗ ಕೇಳೋ ಶಬ್ದ ಕೇಳಿಸ್ತಾ ಇದ್ರೆ ಜಾಸ್ತಿ ಹೊತ್ತಿಲ್ಲ ಇನ್ನು ಅಂತ ಅರ್ಥ. ಆ ಶಬ್ದಕ್ಕೆ ಏನು ಹೇಳ್ತಾರೆ? ಹೀಗೆ ಕಿವಿ ಗಟ್ಟಿಯಾಗಿ ಮುಚ್ಕೊಂಡ್ರೆ ಒಂದು ಶಬ್ದ ಕೇಳಿಸುತ್ತಲ್ಲ ಅಲ್ಲಿ ಕಿವಿಲಿ, ಆ ಶಬ್ದಕ್ಕೆ ಏನಂತ ಹೆಸರು? ಪ್ರಾಣಘೋಷ. ಅದಕ್ಕೆ ಹೆಸರು ಪ್ರಾಣಘೋಷ. ಗಟ್ಟಿಯಾಗಿ ಕಿವಿ ಮುಚ್ಕೊಂಡಾಗ ಒಂದು ಶಬ್ದ ಏನು ಕೇಳಿಸುತ್ತೆ ಅದು ಪ್ರಾಣಘೋಷ. ಪ್ರಾಣದ್ದೇ ಘೋಷ, ಅದು ಪ್ರಾಣದ ಧ್ವನಿ. ಅದು ಕೇಳದೇ ಇದ್ದರೆ ಪ್ರಾಣ ಹೊರಟು ನಿಂತಿದೆ ಅಂತ ಅರ್ಥ, ಅಂತ ಜಾಸ್ತಿ ಹೊತ್ತಿಲ್ಲ ಅಂತ ಅರ್ಥ ಅದಕ್ಕೆ. ಹಾಗಾಗಿ ತುಂಬ ಮುಖ್ಯವಾದದ್ದು ಪ್ರಾಣಘೋಷ ಅಂತ. ಆಮೇಲೆ ಗ್ರಹಗತಿ ಮೂಲಕ ಕೂಡ ತಿಳಿಬೋದು ಅಂತ, ತಿಳಿಯೋಕ್ಕೆ ಸಾಧ್ಯ ಇದೆ. ಅರಿಷ್ಟ ಲಕ್ಷಣಗಳ ಬಗ್ಗೆ ನಿಮ್ಗೆ ಹೇಳುವಾಗ ಒಂದು ನಕ್ಷತ್ರದ ಬಗ್ಗೆ ಹೇಳಿದ್ವು, ನೆನಪಿದೆಯಾ ನಿಮಗೆ? ನಕ್ಷತ್ರದ ಬಗ್ಗೆ ಹೇಳಿದ್ವು. ಅದೇನು ಅಂತ ಹೇಳ್ತೀರಾ? ಯಾರು ಹೇಳ್ತೀರಿ? ನಿಮ್ಗೆ ಯಾರಿಗಾರು ನೆನಪಿದೆಯಾ? ನೀ ಹೇಳು, ನೀನೇ. ಅರುಂಧತಿ ನಕ್ಷತ್ರ ಕಾಣದೇ ಇದ್ದರೆ ಎಷ್ಟು ಕಾಲ ಬದುಕ್ತಾನ ಆಮೇಲೆ? ಒಂದು ವರ್ಷದೊಳಗೆ ಒಂದು ಸಾಯ್ತಾನ ಅವನು. ಅರುಂಧತಿ ನಕ್ಷತ್ರ ಅದು ಬೇರೆಯವ್ರಿಗೆ ಕಾಣಿಸುತ್ತೆ, ಆದರೆ ಅವನಿಗೆ ಕಾಣ್ತಾ ಇಲ್ಲ ಅಂತಾದರೆ ಅವನಿಗಿನ್ನು 1 ವರ್ಷ ಆಯಸ್ಸು ಅಂತ. 1 ವರ್ಷ ಅವಕಾಶ ಸಿಗುತ್ತೆ ನೋಡಿ, 1 ವರ್ಷ ಅವಕಾಶ ಸಿಗುತ್ತೆ ಅಂತ. 1 ವರ್ಷದಲ್ಲಿ ಏನೇನು ಮಾಡಬೇಕು ಅಲ್ಲ ಮಾಡಿಬಿಡ್ಬೋದು ಅಂತ. ಅರುಂಧತಿ ನಕ್ಷತ್ರ ಜೊತೆಗೆ ಇನ್ನೂ ಸ್ವಲ್ಪ ಹೇಳಿತ್ತು, ನೆನಪಿದೆ ಏನು ಅಂತ? ಕಾಣಿಸದೇ ಇರೋದು ಅರುಂಧತಿ ನಕ್ಷತ್ರ ಜೊತೆಗೆ ಇರೋವಂಥದ್ದು. ಹೇಳು. ಧ್ರುವ ನಕ್ಷತ್ರ ಸರಿ ಇದೆ. ಇನ್ನೂ ಇದೆ, ಅದು ಅಲ್ಲದೆ ಮತ್ತೊಂದಿದೆ, ಆಕಾಶಗಂಗೆ, ಧ್ರುವ ನಕ್ಷತ್ರ ಮತ್ತು ಅರುಂಧತಿ ನಕ್ಷತ್ರ. ಇವುಗಳು ಕಾಣದೆ ಹೋದರೆ ಮುಗಿತು ಆಯಸ್ಸು ಅಂತ, ಹೆಚ್ಚು ಕಾಲ ಇಲ್ಲ ಅಂತ. ಮತ್ತೇನಾದ್ರು ನೆನಪಾಗತ್ತಾ? ಹೇಳು. ತಲೆಗೆ ಎಣ್ಣೆ ಹಾಕದೆ ಹೋದ್ರು ಎಣ್ಣೆ ಹಾಕ್ಕೊಂಡ್ರೆ. ಹೌದು, ಸರಿ ಇದೆ. ಕೂದಲಿಗೆ ಎಣ್ಣೆ ಹಾಕದೇ ಇದ್ದಾಗಲೂ ಕೂಡ ಎಣ್ಣೆ ಹಾಕದಂತೆ ಆಗತ್ತೆ ಕೂದಲು ಅಂತ. ಕೆಲವರಿಗೆ ಹಾಗೆ ಇರುತ್ತೆ ಯಾವಾಗಲೂ, ಅದಲ್ಲ ಪಾಪ, ನೀವು ಅವ್ರ ಮೇಲೆ ಕಳಿಸ್ಬೇಡಿ. ಮಾಮೂಲಾಗಿ ಹಾಗಿರಲ್ಲ, ಅದು ಇದ್ದಕ್ಕಿದ್ದಂತೆ ಕೂದಲು ಎಣ್ಣೆ ಹಾಕಿದಂತೆ ಕಾಣಕ್ಕೆ ಶುರುವಾಗತ್ತೆ ಅಂತ. ಹೇಳು. ಆಕಾಶ ಭೂಮಿಯ ಕಾಣುತ್ತೆ, ಭೂಮಿ ಆಕಾಶ. ಸರಿ ಇದೆ. ಆಕಾಶ ಭೂಮಿ ಥರ ಘನೀಭೂತವಾಗಿ ಮುದ್ದೆ ಥರ ಕಾಣಿಸುತ್ತೆ ಆಕಾಶ. ಭೂಮಿ ಮುದ್ದೆ ಥರ ಇದೆ ಅಲ್ವಾ, ಇದು ಆಕಾಶ ಥರ ಕಾಣಿಸೋಕ್ಕೆ ಶುರುವಾಗತ್ತೆ. ಸರಿ ಇದೆ. ಚಾಣಕ್ಯ. ತಲೆ ಕೂದಲು ಕಿತ್ರೆ ಹಾಂ, ಸರಿ ಇದೆ. ಕಿತ್ತಷ್ಟು ಕಿತ್ತು ಬರುತ್ತೆ ತಲೆ ಕೂದಲು, ನೋವೇ ಆಗೋದಿಲ್ಲ. ಕಿತ್ತಷ್ಟು ಈ ಮುಷ್ಟಿಯಲ್ಲಿ ಕಿತ್ತರೂ ಕೇಳಕ್ಕೆ ಬರುತ್ತೆ, ಕಿತ್ತು ಬರ್ತಾ ಇರುತ್ತೆ, ನೋವೇ ಆಗೋದಿಲ್ಲ ಅಂದರೆ ಮುಗೀತು ಅಂತಲೇ ಇರುತ್ತೆ. ಅದು ಅಂತ ಸಮಯನ ಇಲ್ಲ ಅಂತ ಅರ್ಥ ಅದಕ್ಕಿಂತ. ಕಲಿಸ್ಕೊಡುತ್ತೆ ಕಣ್ಣು. ಕಣ್ಣಿನ ಬಗ್ಗೆ ಬೇರೆ ಬೇರೆ ಲಕ್ಷಣಗಳನ್ನ ಹೇಳಿದ್ದಾರೆ, ಕಲಿಸ್ಕೊಡುತ್ತೆ ಕಣ್ಣು, ಏನೂ ಕಾಣಿಸೋದಿಲ್ಲ. ಆಮೇಲೆ ದೀಪದ ಜ್ವಾಲೆ ನೀಲಿ ಬಣ್ಣ ಕಾಣಲಿಕ್ಕೆ ಶುರು. ಹೌದು, ಕಾಣದೇ ಇರೋ ಬಣ್ಣಕ್ಕೆ ಕಾಣಿಸೋಕೆ ಶುರುವಾಗತ್ತೆ ಜ್ವಾಲೆ ಅಂತ. ಸರಿ ಇದೆ. ಹೇಳು. ಹತ್ರ ಇಟ್ಕೋ. ಹಾಂ, ನೆನಪಿದೆ ನಿಂಗದು? ಸೂರ್ಯಗ್ರಹಣ ಯಾವಾಗ ಆಗುತ್ತೆ?
ಯಾವ ಮಿತಿಗಾಗುತ್ತೆ ಸೂರ್ಯಗ್ರಹಣ? ಬೇರೆ ದಿನ ಆಗಲ್ಲ ಅಲ್ವಾ? ಚಂದ್ರಗ್ರಹಣ? ಚಂದ್ರಗ್ರಹಣ ಹುಣ್ಮೆಗಾಗತ್ತೆ, ಸೂರ್ಯಗ್ರಹಣ ಅಮಾವಾಸ್ಯೆಗಾಗತ್ತೆ. ಮಧ್ಯದಲ್ಲಿ ಗ್ರಹಣ ಕಂಡ್ರೆ ಹೋದ ಅಂತ ಅರ್ಥ. ಯಾರಿಗಾದ್ರೂ ಮಧ್ಯದಲ್ಲಿ ಗ್ರಹಣ ಕಂಡ್ರೆ ಅವನು ಬದುಕಲ್ಲ ಅಂತ ಅರ್ಥ. ಮಹಾಭಾರತ ಯುದ್ಧದ ಸಮಯದಲ್ಲಿ ಮಧ್ಯದಲ್ಲಿ ಗ್ರಹಣ ಕಾಣಿಸ್ತು ಅಂತಿದೆ. ಅಂದರೆ ಪರ್ವ ಅಲ್ಲ, ಹುಣ್ಮೆನೂ ಅಲ್ಲ ಅಮಾವಾಸ್ಯೆನೂ ಅಲ್ಲ, ಗ್ರಹಣ ಕಾಣಿಸ್ತು ಅಂತ. ತುಂಬ ಜನ ಹೋದ್ರಲ್ವಾ ಅಲ್ಲಿ. ಆಮೇಲೆ ರಾತ್ರಿ ಸೂರ್ಯ ಕಾಣಬೇಕು, ಹಗಲು ಬೆಳಗೋ ಚಂದ್ರ ಕಾಣಬೇಕು, ರಾತ್ರಿ ಥರ. ಹೇಳು, ಅರುಂಧತಿ ಯಾಕೆ ಮಂಕಾದ್ಲು ನೆನಪಿದ್ಯಾ? ಅರುಂಧತಿ ಮಂಕಾಗಿದ್ದು ಯಾಕೆ? ಈಗ ಸಪ್ತರ್ಷಿಗಳ ಪಕ್ಕದಲ್ಲಿ ಅರುಂಧತಿ ಇರ್ತಾಳಲ್ವಾ, ನಕ್ಷತ್ರ. ಆ ಸಪ್ತರ್ಷಿಗಳು ಹೊಳಿತಾ ಇರ್ತಾರೆ ಜಾಸ್ತಿ, ಅರುಂಧತಿ ಸ್ವಲ್ಪ ಮಂಕು, ಪ್ರಭೆ ಕಡಿಮೆ. ಯಾಕೆ ಅಂತ ಗೊತ್ತಿದೆಯಾ? ಅವಳು ಒಂದ್ಸಲಿ ವಸಿಷ್ಠರನ್ನು ಸರಿ ಇದೆ, ಸರಿಯಾದ ಉತ್ತರ. ವಸಿಷ್ಠರನ್ನು ಒಮ್ಮೆ ಶಂಕಿಸಿದಳು, ಚಾರಿತ್ರ್ಯದ ವಿಷಯದಲ್ಲಿ ಶಂಕೆ ಮಾಡಿದ್ಲು, ವಸಿಷ್ಠರ ವಿಷಯದಲ್ಲಿ. ಅಲ್ಲಿಂದ ಆಕೆ ಮಂಕಾದ್ಲು. ಇನ್ಯಾವುದಾದ್ರು? ಪ್ರಕೃತಿ ಬೇರೆ ಆಗತ್ತೆ. ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಯಾವುದೊಂದು ಆಗಿರುತ್ತಲ್ಲ ನಮ್ಮದು, ಅಥವಾ ಮಿಶ್ರ ಯಾವುದೋ ಆಗಿರುತ್ತಲ್ವ, ಅದು ಬದಲಾಗತ್ತೆ ಪೂರ್ತಿ. ಅದು ಬದಲಾಯಿತು ಅಂದರೆ ಮುಂದಿನ ಜನ್ಮದ ಯಾವ ಪ್ರಕೃತಿಗೆ ಹೋಗ್ತಾ ಇದೆ ಅಂತ ಅರ್ಥ. ಅದು ಅಂತ ಮುಂದಿನ ಜನ್ಮದಲ್ಲಿ ಯಾವ ಪ್ರಕೃತಿ ಆಗಬೇಕಾಗಿತ್ತೋ ಸಿದ್ಧತೆ ಪ್ರಾರಂಭ ಆಗಿದೆ ಈಗ ಅಂತ ಅರ್ಥ ಅದಕ್ಕೆ. ಇನ್ನು ಹೇಳು. ಕಣ್ಣಿನ ರೆಪ್ಪೆಗಳು ಏನು ಹೇಳು, ಸರಿಯಾಗಿ ಹೇಳು. ಕಣ್ಣಿನ ರೆಪ್ಪೆ ಎರಡು ಒಂದಕ್ಕೊಂದು ಅಂಟ್ಕೊಂಡಿದ್ದು. ಕಿವಿಯ ಬಗ್ಗೆ ಹೇಳಿದ ನೆನಪಿದೆಯಾ ನಿಮಗೆ? ಕಿವಿ ಅಂಟ್ಕೊಳ್ಳುತ್ತೆ ಕಿವಿ ಅಂತ. ಕಿವಿ ಅಂಟ್ಕೊಂಡ್ರೆ 3 ದಿವಸ ಅಂತ, ಅಲ್ಲಿಂದ ಅಂತ. ಇನ್ನು ಅರಿಷ್ಟ ಲಕ್ಷಣಗಳ ಪೈಕಿಯಲ್ಲಿ ಕೆಲವು ಲಕ್ಷಣಗಳು ಕಂಡ್ರೆ ಅದ್ರ ಬಗ್ಗೆ ವಿವರಣೆ ಬೇಡ ಇವತ್ತು. ಇಂಥ ಕಾಯಿಲೆ ಬಂದೇ ಹೋಗ್ತಾನೆ ಅಂತ ಹೇಳಿದ್ದಾರೆ ಅಂತ. ಎಷ್ಟು ನಿರ್ದಿಷ್ಟವಾಗಿ ಹೇಳಿದ್ದಾರೆ ಅಂದರೆ, ಕೆಲವು ಸಂಗತಿಗಳು ಕಂಡು ಬಂದರೆ ಇಂಥದೇ ಕಾಯಿಲೆ ಬರುತ್ತೆ ಅವನಿಗೆ ಅಂತ, ಆ ಕಾಯಿಲೆ ಬಂದೇ ಹೋಗ್ತಾನೆ ಅಂತ. ಅಲ್ಲಿವರೆಗೂ ಹೇಳಿದೆ ಅದನ್ನು ಅಂತ ಆಯುರ್ವೇದ ಅಂತ, ಅರಿಷ್ಟ ಲಕ್ಷಣಗಳಲ್ಲಿ ಅಂತ. ಹಾಗಾಗಿ ಅದನ್ನು ನಂಬದೇ ಇರೋಕ್ಕಾಗೋದಿಲ್ಲ ಅಂತ, ಅಷ್ಟು ದೃಢವಾಗಿದೆ ಅದು. ಈ ಅರಿಷ್ಟ ಲಕ್ಷಣಗಳ ಬಗ್ಗೆನೇ ತುಂಬ ಸಮಯ ಚಿಂತನೆ ಮಾಡ್ಬೋದು. ದಿನ 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 ವಾರ ತಿಂಗಳು ವರ್ಷ ಚಿಂತನೆ ಮಾಡ್ಬೋದು. ಅಷ್ಟು ವಿಷಯ ಕೇವಲ ಅರಿಷ್ಟ ಲಕ್ಷಣಗಳಲ್ಲೇ ಇದೆ. ಸ್ವಪ್ನದಲ್ಲಿ ಒಂದಿಷ್ಟು ಭೇದಗಳನ್ನು ಹೇಳಿದ್ವು, ನೆನಪಿದೆಯಾ? ಅದು ಸ್ವಪ್ನ ಯಾವ್ಯಾವ ಥರ ಸ್ವಪ್ನ ಬೀಳುತ್ತೆ ಅಂತ ಹೇಳಿ, ಇದರಲ್ಲಿ ಒಂದಿಷ್ಟು ನಿಷ್ಫಲ, ಒಂದೆರಡು ಮಾತ್ರ ಫಲ ಕೊಡುತ್ತೆ ಅಂತ ಹೇಳಿದ್ವು, ನೆನಪಿದೆಯಾ? ಸ್ವಪ್ನದಲ್ಲಿ ಪ್ರೇತಗಳ ಜೊತೆ ಕೂತು ಮದ್ಯಪಾನ ಮಾಡ್ತಾರೆ. ಅಲ್ಲ, ಸ್ವಪ್ನದ ಭೇದಗಳು 7 ಭೇದಗಳನ್ನು ಹೇಳಿದ್ವು. ಸ್ವಪ್ನದಲ್ಲಿ 2 ಫಲ ಕೊಡುತ್ತೆ ಅಂತ ಹೇಳಿದ್ವು, ಇನ್ನು 5 ಫಲ ಕೊಡೋದಿಲ್ಲ ಅಂತ ಹೇಳಿದ್ವು. ನೆನಪಿದೆಯಾ ನಿಮಗೆ? ಅದು ದೃಷ್ಟ, ಶ್ರುತ, ಅನುಭೂತ, ಪ್ರಾರ್ಥಿತ, ಕಲ್ಪಿತ, ಭಾವಿಕ, ದೋಷಜ. ಆ ಕೊನೆ 2 ಮಾತ್ರ ಫಲ ಕೊಡುವಂಥದ್ದು, ಉಳಿದಿದ್ದೆಲ್ಲ ಫಲ ಕೊಡಲ್ಲ. ಯಾವುದೋ ನೋಡಿದ್ದು ಕಾಣಿಸುತ್ತೆ, ಯಾವುದೋ ಕೇಳಿದ್ದು, ಯಾವುದೋ ಅನುಭವಿಸಿದ್ದು, ಅಪೇಕ್ಷೆ ಪಟ್ಟಿದ್ದು, ಇದೆಲ್ಲ ಸ್ವಪ್ನದಲ್ಲಿ ಬಂದರೆ ಅದೆಲ್ಲ ಆ ಸ್ವಪ್ನ ನಿಜ ಅಂತ ಅಲ್ಲ ಅಂತ. ಆದರೆ ಕೊನೆಯದೆರಡು, ಭಾವಿಕ ಮತ್ತು ದೋಷಜ ಇದೆಯಲ್ಲ, ಅದು ಫಲ ಕೊಡುತ್ತೆ. ಇಷ್ಟು ಈ 3 ಜೀವಯಾನದ ಸಂಕ್ಷೇಪ ಅಂತ. ನಾಳೆಯಿಂದ ಮುಂದಿನ ಜೀವಯಾನಕ್ಕೆ ಹೋಗೋಣ. ಮುಗಿಯುತ್ತೆ ಅಂತ ಅಂದ್ಕೊಂಡಿರಲ್ಲ ನಾವು, ಅಷ್ಟಿದೆ. ಮುಂದಕ್ಕೆ ನಾಳೆಯಿಂದ ಯಾವುದನ್ನು ಮಾಡೋಣ ಅಂದರೆ,
ಈ ಜೀವಯಾನಕ್ಕೆ ಯಾವುದು ಮೂಲವೋ ಅದನ್ನು ಮಾಡೋಣ ಅಂತ. ಯಾವುದರಿಂದಾಗಿ ಜೀವಯಾನ ಉಳಿತಿಗೋ ಕೆಡುಕಿಗೋ ಜೀವಯಾನ ಯಾವುದರಿಂದ ಏರ್ಪಡುತ್ತೋ, ಯಾವುದು ಮೂಲವೋ ಅದರ ಕುರಿತು ಈ ಸರ್ತಿ ಜೀವಯಾನದ ಪ್ರವಚನ ಮಾಡೋಣ. ನಾಳೆ ನಿಮಗದು ಮನಸ್ಸಿಗೆ ಬರುತ್ತೆ. ಮಧ್ಯೆ ಮಧ್ಯೆ ಯಾವಾಗಲೂ ಕೇಳ್ಬೋದು ನಾವು ಇದನ್ನು. ಈ ಹಳೆ ಜೀವಯಾನದ ನಮ್ಗೆ ಯಾವಾಗಲೂ ಪ್ರೇರಣೆ ಆದಾಗ ಕೇಳ್ತೀನಿ ನಿಮಗೆ ಅದನ್ನು. ನೀವು ಸಿದ್ಧ ಇರಿ, ಹಳೆ ಪಟ್ಟಿಯೆಲ್ಲ ತಂದಿಟ್ಕೊಳ್ಳಿ ಇಲ್ಲಿ, ಆಮೇಲೆ ಅಲ್ಲಿ ಉರು ಹೊಡ್ಕೊಳ್ಳಿ, ಒಂದು 4 ಸತಿ ಓದ್ಕೊಳ್ಳಿ ಅದನ್ನ ಕಡೆಗೆ ಕೇಳ್ತೀವಿ. ಯಾರನ್ನಾರು ಒಬ್ಬರನ್ನ ಕರೆದು ಕೇಳ್ತೀವಿ, ನೀನು ಹೇಳು ಅಂತ, ಅವ್ರು ಹೇಳಬೇಕಾಗತ್ತೆ. ಆಗ ಈಗಿನ ಆಗಲ್ಲ, ಇದು ತುಂಬ ಸುಲಭ ಮಾಡಿಕೊಟ್ಟಿದ್ದೀನಿ ನಿಮಗೆ, ಯಾರು ಬೇಕಾದ್ರೂ ಹೇಳ್ಬೋದು ಅನ್ನೋ ಥರ ಆಗಲ್ಲ. ನಾವು ಯಾರನ್ನ ಕರಿತೀವೋ ಯಾರಿಗೆ ಬೆರಳು ತೋರಿಸ್ತೀವೋ ಅವ್ರು ಹೇಳಬೇಕಾಗತ್ತೆ, ಸಿದ್ಧ ಇರಬೇಕಾಗತ್ತೆ. ಹೇಳಿದ್ಮೇಲೆ ಚೆನ್ನಾಗಿ ನೋಡಿ ಇಟ್ಕೊಳ್ಳಿ. ನಾಳೆಯಿಂದ ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಹರೇ ರಾಮ್.